ಓಕೆ ಸರ್, ಓಕೆ ಸರ್. ಶಿರೂರು ಗುಡ್ಡ ಕುಸಿದ ಘಟನೆಗೆ ಇವತ್ತು 12ನೇ ದಿನ ಭಾರಿಯ ಮೇಲೆದ್ದು ಸಾಧ್ಯವಾಗ್ತಾ ಇಲ್ಲ. ನೀರು ಫುಲ್ ಬಿಸಿಯಾಗಿದೆ. ಒಂದು 15-20 ಜನರನ್ನು ಬಚಾವ್ ಮಾಡಿದ್ರು ಆ ಕಡೆಯವರು. ಮಲ್ಪೆಯ ಈಶ್ವರ್ ಮಲ್ಪೆ ಅವರ ತಂಡ ಕೂಡ ಇವತ್ತು ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ಡ್ರೈವರ್ ಜೊತೆ 3 ಜನ ಮಿಸ್ಸಿಂಗ್ ಇದೆ. ಇದೇ ಮಣ್ಣು ಬಂದು ಹೀಗೆ ಬಿದ್ದಿರೋದು, ಕೂರ್ಕೊಂಡು ಹೀಗೆ ಹೋಗಿದೆ. ನಮ್ಮ SP ಸಾಹೇಬರು, ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಿಮ್ಮನ್ನು ಡಿಪೆಂಡ್ ಇದ್ದೇವೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಏನಾಗಿದೆ, ಇದೊಂದು ವಿಪತ್ತು ನಮ್ಗೆ ಬಂದಿದೆ. ಇವತ್ತು ಅದನ್ನು ನೀವು ಮಾಡಿಕೊಡಿ ಅಂತ ಪ್ರೆಷರ್ ಜಾಸ್ತಿ ಉಂಟು ಅಡಿಯಲ್ಲಿ, ಅದಕ್ಕೆ ನಾನೇ ಬಿಟ್ಟದ್ದು. 7:30ಗೆ ನಾವು ಇಲ್ಲಿ ಬಂದಿದ್ದೇವೆ. 4 ಪಾಯಿಂಟ್ಗಳಲ್ಲಿ 3 ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನು ನಿರಂತರವಾಗಿ ಮುಂದುವರಿಸಿರ್ತಕ್ಕಂಥ ತಂಡ ಯಾವುದೇ ರೀತಿಯ ಕುರುಹುಗಳು ಈವರೆಗೆ ಪತ್ತೆ ಆಗಲಿಲ್ಲ. ಸ್ವಲ್ಪ ಹೊತ್ತು ಮೇಲೆಗಡೆ ನೀರು ಬಂದರೆ ಇನ್ನು ಜಾಸ್ತಿ ಬರಬಹುದು ಅನಿಸಿದ್ದೇವೆ. ನೋಡುವ, ನಾಳೆಗೆ ಅದರದ್ದೊಂದು ಕಾರ್ಯಾಚರಣೆ ಮುಂದುವರಿಸುವ ಅಂತ ಹೇಳಿದ್ದೇವೆ. ನಾವು ಅಲ್ಲಿ ಕ್ರಿಕೆಟರ್ ಬಾಡಿ ಬಿಲ್ಡರ್ ನೋಡ್ಕೊಂಡು ಬರುವಪ್ಪ, ಅಲ್ಲಿ ವೇಟ್ ಮಾಡ್ತಿದ್ರಪ್ಪ, ಹೋಗಿ ಬರುವ. ಓಕೆ ಸರ್, ಓಕೆ ಸರ್, ಓಕೆ ಓಕೆ. ನಾವು ಉಳ್ಳೆ ತಿತ್ತು ಮುಲ್ಪ ಜಪ್ಪು ಬೈರೆ ಅಪ್ಡೇಟ್ ಬರ್ಪೇನೆ. ಸರಿ ಸರ್. ಹಾಂ ಉಂಟಲ್ಲ ಇವೆ ಅಲ್ಲಿ ಹೋಗಿ ಅಲ್ಲಿ ಗಾಡಿ ಗಾಡಿ ಬರ್ತಿರ್ಲಿಲ್ಲ, ವಿಡಿಯೋ ನೋಡು. ಗಾಡಿ ಕುಡಿತಿದೆ ನೋಡಿದ್ರು. ನೀರು ಫುಲ್ ಬಿಸಿಯಾಗಿದೆ. ಒಂದು 15-20 ಜನರನ್ನು ಬಚಾವ್ ಮಾಡಿದ್ರು ಆ ಕಡೆಯವ್ರನ್ನ. ಅದು ಕೂರ್ದು ನೋಡಿ, ಎಲ್ಲ ಬುಡ ಸಮೇತ ಎದ್ದು ಹೋಗಿದೆ ಮನೆ. ಅದು ಅದೇ ಮನೆ, ಜನ ಉಳಿದ ಮನೆ ಅದು ಬುಡ ಸಮೇತ ಹೋಗಿದೆ. ಅಲ್ಲಿಂದ ಒಬ್ಬರು ಹೋಗಿದ್ರು. ಮತ್ತು ಅಲ್ಲಿಂದ ಈ ಪೂರ್ತಿ ಪಿಚ್ಚಿಂಗ್ ಇತ್ತು ಕಲ್ಲು. ಅಲ್ಲಿನ ದಂಡೆ ಬಿದ್ದಿದೆ. ಅದು ದಂಡೆ ಬಿದ್ದದ ಅಲ್ಲಿ. ಅಲ್ಲಿ ದಂಡೆ ಬಿದ್ದು ಅಲ್ಲಿ ಡೌನ್ ಆಗಿದೆ ಈಗ. ನಮ್ಗೆ ಅಲ್ಲಿ ಮಳೆ ಬತ್ತಲ್ಲ, ಅಲ್ಲಿ ದಂಡೆ ಮಣ್ಣೆ ಬಿದ್ದು ಟ್ಯಾಂಕರ್ ಎಲ್ಲ ಇಲ್ಲಿಂದ ಬ್ಲಾಸ್ಟ್ ಒಟ್ಟಿನಲ್ಲಿ ಇಲ್ಲಿಂದ 132 ಮೀಟರ್ ದೂರದಲ್ಲಿ ಇದೆ ಅಂತ. ಮತ್ತೊಂದು ಕ್ರಾಸ್, ಈಗ 4 ಪಾಯಿಂಟ್ ಹೇಳ್ತಾ ಇದ್ದಾರೆ ಅವರು. ಮತ್ತೊಂದು ಟ್ಯಾಂಕರ್ ನಮಗೆ ಬ್ಲಾಸ್ಟ್ ಆಗಿದ್ದು ಪೀಸಲ್ಲಿ ಇರ್ತದಲ್ಲ, ಹೌದು ಅದೇ ಗೊತ್ತಾಯ್ತು. ಸಾಲದಿದ್ದಕ್ಕೆ ಆ ಟವರ್ ಇದ್ದು ಪೀಸ್ಗಳು ಇರ್ಬೋದು ನೋಡಿ. ಅದು ಒಂದು ಪೀಸ್ ಅಲ್ಲಿ ಇದೆ ನೋಡಿ, ಅದು ಟವರ್ ಇದು. ಅದು ಬಾಕಿದು ಪೀಸ್ ಸಿಕ್ಕಿಲ್ಲ ಈಗ. ಹೌದು ಅಲ್ಲ, ಸ್ವಲ್ಪ ಏನೇ ಇದ್ರೂ ಸ್ವಲ್ಪ ಇದಾಗಿ ನಮ್ಮ ಸೇಫ್ಟಿ ನೋಡಿಕೊಂಡು ಮುಂದಿದ್ದು, ಬಾಕಿದೆಲ್ಲ ಗಾಡಿ ಸಿಕ್ಕಿಲ್ಲ ಈಗ. ಗಾಡಿ ಕರೆಕ್ಟ್ ಸಿಕ್ಕಿಲ್ಲ. ಕರೆಕ್ಟ್ ಸಿಕ್ಕಿಲ್ಲ, ಆ್ಯಕ್ಯುರೇಟ್ ಸಿಕ್ಕಿಲ್ಲ. ಅವರು ಅಂದಾಜು ಹೇಳ್ತಾರೆ, ಎಲ್ಲ ಡಿವೈಸು ಮತ್ತು ಈ ಇಸ್ರೋ ಇವೆಲ್ಲ ಹೇಳ್ತಾರೆ. ಅದಾಗ ಆ ಪಾಯಿಂಟನ್ನು ಹೇಳ್ತಾರೆ. ಅದೇ ಆ ಪಾಯಿಂಟ್ ನಮಗೆ ತೋರಿಸಿ, ನಾವು ಅಲ್ಲಿ ಫಸ್ಟ್ ಕೆಳಗಡೆ ಹೋಗ್ತೀವಿ. ಕೆಳಗಡೆ ಹೋಗಿ ಅದು ಇದ್ರೂ ಕೂಡ ಅದು ಅಪ್ ಟು 4 ಫೀಟ್ ಮಣ್ಣಲ್ಲಿ ಕೆಳಗಡೆ ಹೋಗಿ ಚಾನ್ಸಸ್. ಹಾಗಾದ್ರೆ ನಾವೀಗ ಹೋಗ್ತೀವಿ ಸೈಡಿಂದ ಏನಾದರೂ ಯಾವ ಭಾಗನೂ ನಮಗೆ ಯಾವುದೋ ಮರ ಸಿಗುತ್ತಾ ನೋಡ್ತೀವಿ. ನಮಗೆ ಒಂದು ಮರ, ಒಂದು ಬಾಡಿದು ಏನಾದ್ರು ಮೇಲ್ಗಡೆ ಏನು ಸಿಗುತ್ತೆ ಅಂದ್ರೆ ಅದು ಫಸ್ಟ್ ಒಂದು ಓಕೆ ಸಿಕ್ಕಿದ್ರೆ ಗೊತ್ತಾಗುತ್ತೆ ನಮಗೆ, ಅದು ಅದೇ ಕನ್ಫರ್ಮ್ ಅಂತ. ಆಮೇಲೆ ಮತ್ತೆ ತೆಗೆದು ವ್ಯವಸ್ಥೆ ಮಾಡ್ತಾರೆ. ಹಾಗೆ ಮಾಡ್ತೀನಿ, ಅದು ಕನ್ಫರ್ಮ್ ಮಾಡ್ಕೊಡ್ತೀನಿ ಅಷ್ಟೇ. ಅದು ಪಾಯಿಂಟ್ ಸಿಕ್ಕಿದ್ರೆ ಆನಂತರ ನಾವು ಬೇರೆ ಟಿಂಬರ್ ಮರ ಉಂಟಲ್ಲ, ಸರ್ತ ಮರ ಉಂಟಲ್ಲ, ಆ ಮರ ಎಲ್ಲದು ಮರಗಿರೋ ಸಿಕ್ಕಿದ್ರು ಅದೇ ಅಂತ ಗೊತ್ತಾಗುತ್ತೆ. ಮರ ಮತ್ತೆ ಮುಂದ್ಗಡೆ ಗ್ಲಾಸ್ ಅಲ್ಲ ಏನಾದ್ರು ಗೊತ್ತಾಗ ಅದೇ ಇಲ್ಲೊಂದು ಹೋಟೆಲ್ ಇತ್ತು ಚಿಕ್ಕದು. ಆ ಮನೆಯವರು ಸಹ ಈ ಒಂದು ಘಟನೆಯಲ್ಲಿ ಮಣ್ಣಡಿಗೆ ಸಿಲುಕಿ ಹೋಗಿದ್ದಾರೆ. ಇದೇ ಮಣ್ಣು ಬಂದು ಹೀಗೆ ಬಿದ್ದಿರೋದು, ಕೂರ್ಕೊಂಡು ಹೀಗೆ ಹೋಗಿದೆ. ಇವರ ಪ್ರಕಾರ ಹೇಳುವ ಪ್ರಕಾರ ಹೋಗಿ ಅಲ್ಲಿ ಒಂದು ಸಿಗ್ನಲ್ಸ್ ಇದೆ ಅಂತ, ಇಲ್ಲಿಂದ ಒಂದು 150 ಮೀಟರ್ ಎದುರು ಅಲ್ಲಿ ಹತ್ರ ಸಿಗ್ನಲ್ಸ್ ಇದೆ. ಅದೇ ಈಗ ಅಲ್ಲಿಗೆ ಹೋಗಿ ಈಶ್ವರಣ್ಣ ಹುಡುಕುವ ಒಂದು ಯೋಜನೆಯನ್ನು ಎಲ್ಲ ಅವರೊಟ್ಟಿಗೆ ಶೇರ್ ಮಾಡಿದ್ದಾರೆ. ನೋಡುವ ಎಂತ ಆಗ್ತದಂತ. ಅಲ್ಲಿ ತನಕ
ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಆದಷ್ಟು ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ತುಂಬ ಕಷ್ಟ ಇದೆ ಇದು ಕೆಲಸ, ನೋಡಲಿಕ್ಕೆ ತುಂಬ ಈಸಿಯಾಗಿ ಕಾಣ್ತಾ ಇದೆ, ಆದರೆ ಎಣಿಸಿದಷ್ಟು ಈಸಿ ಇಲ್ಲ ಈ ಕೆಲಸ. ಈ ಒಂದು ಕೆಲಸ ಅವರು ನಮ್ಮ ಜೀವವನ್ನು ಪಣ ಇಟ್ಟು ಈ ಕೆಲಸವನ್ನು ಮಾಡಲಿಕ್ಕೆ ಬಂದಿದ್ದೇವೆ ಅಂತ ಹೇಳಿದರೆ, ಅವರ ಮನೆಯವರ ದುಃಖ ಕಣ್ಣೀರು ಒರೆಸುವಂಥ ಒಂದು ಕೆಲಸ ಇದು. ಸುಮಾರು 12 ದಿವಸಗಳಾಯಿತು ಈ ಘಟನೆ ಆಗಿ, ಇನ್ನೂ 3 ಮೃತದೇಹಗಳು ಸಿಕ್ಕಲಿಲ್ಲ. ಒಂದು ಗಾಡಿ ಅದರ ಅಡಿಯಲ್ಲೇ ಸಿಲುಕಿದೆ. ಸೊ ನೋಡುವ ಏನಾಗ್ತದೆ ಅಂತ. बहुत बड़ा ब्लास्ट है, कभी भी होता है आप क्योंकि इसमें ब्रेकर्स होता है, इधर भी कटआउट है, उधर भी कटआउट है. ये अल्ट्रा मॉडर्न टेक्नोलॉजी में इलेक्ट्रिक कटआउट होता है. इसका अंदर अगर कोई शॉर्ट सर्किट हुआ तो उधर से कट डाउन हो जाता है, तब एक ब्लास्ट होता है. दोनों तार जब एक साथ मिला हाई वोल्टेज का, इसमें से भी 11,000, इसमें 11,000 वोल्ट दोनों टच हो गया. पॉजिटिव जमीन से इसको पॉजिटिविटी मिला, बम साउंड मारेगा. ಮೂರು ಸ್ಲೋ ಉಂಟು ಮಾರೆ, ಅಲ್ಲೇ ಬಾಸ್ ಆಗಿ ನೀರು ಅವು ಬಂಡ ತೋಟದಲ್ಲ ನೀರು ಅದಾಟ ವಿಷಾನ ಎಲ್ಲ ವಾಯ್ಸ್ ಬೋರ್ಡ ಏನು ಗಾಡಿ ಬಂದು ಎಂದೇ ಇರೋದವರ ಮೇನು SDRF ಅಂಡ ಸ್ಟೇಟ್ ದ, NDRF ಅಂಡ ನ್ಯಾಷನಲ್ ರಾಜ್ಯ. ನಮಸ್ತೆ ಸ್ನೇಹಿತರೆ, ನಿನ್ನೆ ನಮಗೆ ಒಂದು 12 ಗಂಟೆಗೆ ಕರೆ ಬರ್ತದೆ. ನಾವು ಕುಶಾಲನಗರದ ಮಡಿಕೇರಿ ಹತ್ರ ನಿನ್ನೆ ಒಂದು ಬಾಡಿ ತೆಗೆದಿದ್ದೇವೆ. ಅಷ್ಟೊತ್ತಿಗೆ ನಮ್ಮ ಇಲ್ಲಿನ SP ಅವರು DSP ಅವರು ಫೋನ್ ಮಾಡಿದ್ದಾರೆ, ಈಶ್ವರವರೇ ಬಂದು ಇಲ್ಲಿನ ಒಂದು ನೋಡಿ ಅಂತ. ಅದರಿಂದ ನಾವು ನಮ್ಮ ಟೀಮಿಗೆ ನಾವು ನಿನ್ನೆ ರಾತ್ರಿ ಹೇಳಿದಾಗ ಎಲ್ಲ ರೆಡಿಯಾಗಿದ್ದಾರೆ. ಅಷ್ಟೊತ್ತಿಗೆ ನಾವು ರಾತ್ರಿ ಹೊರಡಿ ಬೆಳಿಗ್ಗೆ ಬಂದಿದ್ದೇವೆ ಇಲ್ಲಿಗೆ. ಇಲ್ಲಿ ಬಂದಾಗ ನೀರಿನ ಹರಿವು ಕರೆಂಟ್ ತುಂಬ ಇದೆ. ಆದರೆ ಆ ನೀರಿನ ಕರೆಂಟನ್ನು ನಮಗೆ ಇಂಥ ಸವಾಲುಗಳು ಅಡೆತಡೆಗಳು ತುಂಬ ಇದೆ. ಇಂಥದ್ದೆಲ್ಲ ತುಂಬ ಕಡೆ ಮಾಡಿದ್ದೇವೆ. ಅದರಿಂದ ಇಲ್ಲಿ ನಮಗೆ ಲಾರಿ ಇದ್ದ ಪಾಯಿಂಟ್ ಎಲ್ಲಿದೆ ನಮಗೆ ತಿಳಿಸಿದ್ದಾರೆ. ಅಲ್ಲಿ ಮುಳುಗಿ ನೋಡಬೇಕು, ಯಾಕಂದರೆ ಸುಮಾರು ಅದರಲ್ಲಿ 30 ಅಡಿ ಇರ್ಬೋದು, 40 ಅಡಿ ಇರ್ಬೋದು ಆಳದಲ್ಲಿ. ಕಬ್ಬಿಣ ಸಲಕ್ಕೆ ಮತ್ತು ಏನೆಲ್ಲ ತಗಡ್ಸಿಟ್ಟು ಎಲ್ಲ ಇದೆ ಅಡಿಯಲ್ಲಿ. ಅದರಿಂದ ಅಲ್ಲಿ ಕೂಲಂಶಕವಾಗಿ ಮಾಡಬೇಕು, ಯಾಕಂದರೆ ನಾವು ಅಲ್ಲಿ ಕೆಳಗೆ ಮಾಡುವಾಗ ಏನು ಕಣ್ಣಿಗೆ ನಮಗೆ ಗೋಚರಿಸೋದಿಲ್ಲ. ಆವಾಗ ನಾವು ನೀರು ಆಳದಲ್ಲಿ ನಾವು ವರ್ಷಜನದಲ್ಲಿ ಮುಟ್ಟಬೇಕಾಗ್ತದೆ. ಇಲ್ಲಿ ನಾವು ಮಾಡ್ತಿಲ್ಲ, ನಾನು ಮಾಡಿದ್ದೀನಿ. ನಾವು ಫಿಶರ್ಮೆನ್ ಅಲ್ಲೇ ಅಪ್ಪ ನಮ್ಮ ಕೇರಳ ಮಾಹಿ ಎಲ್ಲ ಇಲ್ಲ. ഇപ്പം നമ്മൾ 8 പേരുണ്ട്. 8 പേരിൽ നമ്മൾ 12 2 സ്കൂബ ഡൈവറുണ്ട്. ഒത്തിരി ആളെന്നെ ഞങ്ങൾ ഇപ്പം ഇന്നത്തെ കേസ് ഒത്തിരി ആക്കിയിട്ടുണ്ട്. ഇപ്പം നീരിന് പ്രഷർ ഒരുപാട് കറണ്ട് ദേശമുണ്ട്. അപ്പോൾ അതിൽ നമ്മൾ കഷ്ടപ്പെട്ട് ഇപ്പോൾ തണ്ണീർ എത്ര പ്രഷർ ഉണ്ടെന്ന് ആവില്ല. ഇപ്പം നമ്മൾ കൂട്ടിട്ട് DSP സാർ എല്ലാം കൂട്ടിയിട്ടുണ്ട്. ഇപ്പം ഒരുപാട് കഷ്ടമുണ്ട്. ആ സമയത്ത് നമ്മൾ തണ്ണീർ പ്രഷർ നോക്കുമ്പോൾ ഒത്തിരി സ്പീഡുണ്ട്. നമ്മൾ മിലിറ്ററിക്കാരെ ചൊല്ലിട്ടുണ്ട് ഇവിടെ സ്പീഡുണ്ട്. ഇപ്പം ഇവിടെ വന്ന് നോക്കുന്ന സമയത്ത് നമ്മൾ ഈശ്വർ മാൽപ്പെ സംസാരിക്കുകയാണ്. ഇദ്ദേഹമാണ് ഇപ്പോൾ ഇവിടുത്തെ മുങ്ങൽ വിദഗ്ധർ. ഇപ്പോൾ ഇതിൽ നേതൃത്വം നൽകുന്ന പോകുന്ന ഈശ്വറാണ്. നിങ്ങൾ 8 പേരാണ് വന്നിരിക്കുന്നത് അല്ലേ? 8 പേരുണ്ട്. 8 പേര്. ഇന്നിപ്പോ നിങ്ങൾ മാൽപ്പയിൽ നിന്നുള്ള ആളുകളാണ്? ಮತ್ತೆ ನಮ್ಮ ಫಿಶರ್ಮನ್ ಮತ್ತೆ ಈ ಸ್ಕೂಬಾ ಡೈವಿಂಗ್ ಎಕ್ಸ್ಪೋರ್ಟ್ ഞങ്ങൾ ഒത്തിരി ഒരു 1000 ബോഡി എടുത്തിട്ടുണ്ട് ഒത്തിരി കർണാടകത്തിലെ. ഇവിടെ ഇപ്പോൾ വലിയ ഒഴുക്കാണ്. അത് കാണുമ്പോൾ നമ്മൾ അതല്ല, നമ്മൾ ഒരു വർഷം നമ്മൾ കയ്യിൽ മുട്ടിട്ട് ഇപ്പോൾ ബോഡി ചെയ്ത് വണ്ടി ചെയ്ത് പിന്നെ അത് തകർച്ചിട്ടല്ല. അപ്പോൾ ആരെല്ലാം വീണിട്ടുണ്ട് ഞങ്ങൾ വർഷം മുട്ടിട്ട് കണ്ണ് കാണാമയ്യ. ഇപ്പോൾ അവർ ഒരു പോയിന്റ് കൊടുത്തിട്ടുണ്ട് നമുക്ക്. ആ പോയിന്റ് ഫസ്റ്റ് നേരത്തെ നോക്കും നമ്മൾ. ഈ പോയിന്റ് എത്ര ദൂരമുണ്ട്? കരയിൽ നിന്ന് 150 മീറ്റർ ദൂരത്തിലുണ്ട് ആ ഒരു പോയിന്റ്. പിന്നെ അപ്പുറത്തപ്പുറത്ത് ഓരോ പോയിന്റ്. ആ പോയിന്റ് ഏത് പോയിന്റ് ഉണ്ട് നോക്കിയിട്ട് ഞങ്ങൾ ഒരു 5 പോയിന്റ് ഉണ്ട്. ആ 5 പോയിന്റ് കീഴെ പോയിട്ട് നോക്കുന്ന സമയത്തുള്ള ഒത്തിരി കമ്പിയെല്ലാം ഉണ്ട്, ചൂമ്പായിട്ട് കമ്പി. അപ്പോൾ നമ്മൾ സർജിച്ച് നമ്മൾ ഒരു ഷേപ്പ് പണിട്ട് കീഴെ വേല പണു. അർജുൻ കുണ്ടയ്ക്ക് ಸಿಲಿಂಡರ್
ಶಿರೂರು ಗುಡ್ಡ ಕುಸಿದ ಘಟನೆಗೆ ಇವತ್ತು 12ನೇ ದಿನ. ಆದರೂ ಸಹಿತ ಲಾರಿಯ ಸುಳ್ಳು ಪತ್ತೆಗೆ ಲಾರಿಯ ಮೇಲೆತ್ತು ಸಾಧ್ಯವಾಗ್ತಾ ಇಲ್ಲ. ಇವತ್ತು ಸಹಿತ ಒಂದು ಹೊಸ ರೂಪದಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಉತ್ತರ ಕನ್ನಡ ಜಿಲ್ಲಾಡಳಿತ ಸಿದ್ಧವಾಗಿರತಕ್ಕಂಥ ಈ ಹಿನ್ನೆಲೆಯಲ್ಲಿ ಮುಳುಗು ತಜ್ಞ ಈಶ್ವರ್ ಮಲ್ಪೆಯನ್ನ ಈಗ ಸ್ಥಳಕ್ಕೆ ಕರೆಯಿಸಿ ಕಾರ್ಯಾಚರಣೆಗೆ ಮುಂದಾಗಿದೆ. ಈಗ ಈಶ್ವರ್ ಮಲ್ಪೆ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೇಳೋಣ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಿದ್ರಿ ಎನ್ನುವಂತ ಬಗ್ಗೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಈಗ 12ನೇ ದಿನ ಈ ಒಂದು ಭೀಕರವಾದಂತಹ ಒಂದು ಘಟನೆಗೆ ಲಾರಿ ನದಿಯ ಮಧ್ಯದಲ್ಲಿ ಇದೆ ಎನ್ನುವಂತ ಬಗ್ಗೆ ಈಗಾಗಲೇ ಡಿಟೆಕ್ಟ್ ಮಾಡಲಾಗಿದೆ. ತಂತ್ರಜ್ಞರು ಸಹಿತ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಈ ಭಾಗದಲ್ಲಿ ನೌಕಾನೆಲೆಯವರು ಸಹಿತ ಮುಳುಗಲು ಆಗ್ತಾ ಇಲ್ಲ, ನದಿ ಹರಿವಿನ ವೇಗವಿದೆ ಅಂತ. ಈಗ ನೀವು ಮುಳುಗಿ ಯಾವ ರೀತಿ ಕಾರ್ಯಾಚರಣೆ ಮಾಡ್ತೀರಿ ಅಂತ? ನಮಗೆ ನಿನ್ನೆ ರಾತ್ರಿ ನಾವು ಕುಶಾಲನಗರದಲ್ಲಿ ಮಡಿಕೇರಿಯಲ್ಲಿ ಒಂದು ಬಾಡಿ ಬಿತ್ತು ಅಂತ ತೆಗಿಲಿಕ್ಕೆ ಹೋಯ್ತು. ಅಲ್ಲಿ ತೆಗೆದು ನಮ್ಗೆ ಒಂದು ಮಧ್ಯಾಹ್ನ 12 ಗಂಟೆಗೆ SP ಸರ್ ಮತ್ತೆ DSP ಫೋನ್ ಮಾಡಿದ್ದಾರೆ. ಇಲ್ಲಿ ಈ ತರ ಆಗಿದೆ. ನಾವು ನೋಡ್ತಾ ಇರ್ತೇವೆ ಯಾವಾಗಲೂ ಸರ್ ಈ ಕಡೆ ಆಗಿದೆ. ಆದ್ರೂ ಸಹ ಇಲ್ಲಿ ಒಂದು ಕರೆ ಬರ್ಲಿ ಅಂತ ಕಾಯ್ತಾ ಇದ್ದೇವೆ. ಹಾಗಿದ್ರೆ ಬೇರೆ ಕಡೆ ಅಲ್ಲಿ ಹತ್ರದೇ ಆಗ್ತಿರ್ತಲ್ಲ. ಇಲ್ಲಿ ಕೆಳಗಡೆ ಇರುವಾಗ ಒಂದು ಸ್ಥಳ ಒಟ್ಟು 12 ಜನ, ಅದರಲ್ಲಿ ಸಿಕ್ಕಿಲ್ಲ. ಇನ್ನು 12 ದಿವಸ ಆಯ್ತು. ಅದರಲ್ಲಿ 12 ಜನ ಸಿಕ್ಕಿದ್ದಾರೆ. ಎಷ್ಟು ಜನ ಸಿಕ್ಕಿದ್ದಾರೆ? ಈಗ 8 ಜನ ಸಿಕ್ಕಿದ್ದಾರೆ. ಇನ್ನು 3 ಜನ ಸಿಗ್ಲಿಕ್ಕೆ ಉಂಟು. ಅದ್ರ ಸಲ ಗಾಡಿ ಒಳಗಡೆ ಅರ್ಜುನ್ ಇದ್ದಾನೆ. ಅದೆಲ್ಲ ಸ್ಥಳೀಯರು, ಪ್ರಮುಖವಾಗಿ ನಮಗೆ ಸ್ಥಳೀಯರು, ಇಲ್ಲಿ ಸ್ಥಳೀಯರು ತೆಗಿಬೇಕು. ಅವ್ರು ಸಹ ಹುಡುಕ್ಬೇಕು ನಮಗೆ. ಯಾಕೆಂದ್ರೆ ಅವ್ರು ಸಹ ನಮ್ಮ ಊರಿನವ್ರೆ. ಅದು ಸಹ ಅರ್ಜುನ್ ಸಹ ನಮ್ಮವನೇ. ಆದ್ರಿಂದ ನಾವು ಒಂದು ಕೆಳಗೆ ಹೋಗಿ ಮೊದಲನೇಯಾಗಿ ಅವ್ರು ಪಾಯಿಂಟ್ ಕೊಟ್ಟಿರ್ತಾರೆ ನಮಗೆ, ಇಷ್ಟು ಪಾಯಿಂಟ್ ಅಲ್ಲಿ ಇರ್ಬೋದು ಅಂತ. ಯಾಕಂದ್ರೆ ಕೆಳಗಡೆ ನೋಡಿದರೆ ಈ ಜಾಗದಲ್ಲಿ 5 ಪಾಯಿಂಟ್ ಅಲ್ಲಿ ನಾವು ಫಸ್ಟ್ ದೊಡ್ಡ ಪಾಯಿಂಟ್ ಯಾವ್ದು ಉಂಟು ಅದಕ್ಕೆ ಫಸ್ಟ್ ನೋಡ್ತೇವೆ. ಅದರಲ್ಲಿ ಗಾಡಿ ಇರ್ತದೆ. ಗಾಡಿ ಅಡಿಯಲ್ಲಿ ಈಗ ನಾವು ಮತ್ತೆ ಸ್ಥಳೀಯರು ಅಥವಾ ಅರ್ಜುನ್ ಒಳಗಡೆ ಇದ್ದಾನ ಅಂತ ನಾವು ನೋಡ್ಬೇಕು. ಯಾಕಂದ್ರೆ ಈ ನೀರು ರಭಸಕ್ಕೆ ಅದರ ಗ್ಲಾಸ್ ಹೊಡೆದೋಗಿದ್ರು ಸಹ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಸೆಂಟ್ರಲ್ಲಿ ಯಾಕಂದ್ರೆ ನಾವು 3 ಮನೆ ಹಾಕ್ತೀವಿ. ಒಂದು ಅಲ್ಲೊಂದು ಮನೆ ಹಾಕ್ತೀವಿ, ಮತ್ತೆ ಒಂದು ಹಾಕ್ತೀವಿ, ಮತ್ತೆ ಈ ಕಡೆ ಒಂದು ಮನೆ ಹಾಕ್ತೀವಿ. ಹ್ಯಾಂಗರ್ ಹಾಕ್ತೀವಿ. ನಮ್ಮವರು ಇಲ್ಲಿ ಇದ್ರಲ್ಲ ಅಲ್ಲ ಅಲ್ಲಿ ಇಳಿಲಿಕ್ಕೆ ಅಲ್ಲಿ ಅಲ್ಲ, ಅಲ್ಲೇ ಇದೆ. ಅಲ್ಲಿಂದನೇ ಬೋಟ್ ಅಲ್ಲಿದೆ ಅಲ್ಲ, ಅಲ್ಲಿ ಹ್ಯಾಂಗರ್ ಅಲ್ಲಿ ಇದೆ. ಉಮಾಕಾಂತ್ ಹೊಸಕೋಟ ಅವರ ಜೊತೆಗೆ ಮತ್ತು ನಮ್ಮ ಟೀಮ್ನ ಒಟ್ಟಿಗೆ ಈಗ ಹಾಗೆ ಸ್ಥಳೀಯರು ಅಂದರೆ ಇದರಲ್ಲಿ ಮಿಲಿಟರಿ ಪೊಲೀಸ್ ದೇಶೀಯ ಪಡೆಯನ್ನು ಒಂದೊಂದು ಜನ ತಗೊಂಡು ನಾವು ಕಾರ್ಯಾಚರಣೆ ಶುರು ಮಾಡ್ತಿದ್ದೀವಿ. ಸರ್ ಎಷ್ಟು ಜನ ಮಿಸ್ಸಿಂಗ್ ಆಗಿರೋದು ಈಗ ಡ್ರೈವರ್ ಜೊತೆಗೆ? ಡ್ರೈವರ್ ಜೊತೆ 3 ಜನ ಮಿಸ್ಸಿಂಗ್ ಇದೆ ಇಲ್ಲಿವರೆಗೂ. ಈಗಾಗಲೇ 8 ಶವ ದೊರೆತಿದೆ. ಅದರ ನಂತರ 3 ಮಿಸ್ಸಿಂಗ್ ಅಂತ ಗೊತ್ತಾಗ್ತಿದೆ. ಆದರೆ ಅದರ ಒಟ್ಟಿಗೆ ಎಷ್ಟು ಏನು ಅಂತ ನಿಖರವಾಗಿ ಗೊತ್ತಾಗ್ತಾ ಇದೆ. ಹೌದು, ಮುಂದೆ ಈ ಒಂದು ಕಾರ್ಯಾಚರಣೆ ನಂತರ ಗೊತ್ತಾಗ್ತದೆ. ಟೀಮ್ ಇದೆ. ಎಲ್ಲರಿಗೂ ಒಂದ್ಸತಿ ನಿಮ್ದು ಏನು ಐಡಿಯಾ ಅಂತ ನೀವು ಒಂದ್ಸತಿ ಬ್ರೀಫ್ ಮಾಡಿ, ಇಲ್ಲಾಂದ್ರೆ ಗೊತ್ತಾಗಲ್ಲ. ನೀವು ಏನು ಮಾಡ್ಬೇಕಂತ ಇದ್ರೆ ಇವ್ರಿಗೆ ಹೇಳಿ. ಇವ್ರಿಗೆ ಹಿಂದಿಯಲ್ಲಿ ಅರ್ಥ ಆಗೋದು ನಾನು ಹೇಳ್ತೀನಿ. ಬೇಕಾದ್ರೆ ಅವರು SDR ಇದ್ದಾರೆ, ಅವ್ರಿಗೂ ಅರ್ಥ ಆಗುತ್ತೆ. ಕೋಆರ್ಡಿನೇಷನ್ ಇರಲಿ ಅಂತ. ಇವರು ಈಶ್ವರ್ ಮಲ್ಪೆ ಅಂತ, ಇವರು ಡೈವಿಂಗಲ್ಲಿ ಇವರಿಗೆ ಎಕ್ಸ್ಪೀರಿಯನ್ಸ್ ಇದೆ ಆಯಿತಾ. ಭಾಳಷ್ಟು ಕೆಲಸ ಮಾಡಿದ್ದಾರೆ ಎಲ್ಲ ಕಡೆ. ಅವ್ರಿಗೆ ಭಾಳ ಎಕ್ಸ್ಪೀರಿಯನ್ಸ್ ಇದೆ. ಈಗ ಅವ್ರ ಪ್ಲ್ಯಾನ್ ಏನಂದರೆ ಆ ಕಡೆ ಹೋಗಿ ವಿಸಿಬಿಲಿಟಿ ಕಡಿಮೆ ಇರೋದ್ರಿಂದ ಅಟ್ಲೀಸ್ಟ್ ಕೆಳಗಡೆ ಹೋಗಿ ಟಚ್ ಮಾಡಿ ಫೀಲ್ ಮಾಡಿ ಏನಾದರೂ ಕಾಣ್ತದ ಅಂತ ನೋಡ್ತಾರೆ ಅವರು. ಅಟ್ಲೀಸ್ಟ್ ಅಂದಾಜಿಗೆ ಟ್ರಕ್ ಇದೆ ಅಂತ, ಗ್ಲಾಸ್ ಆಗಲಿ ಮತ್ತೊಂದಾಗಲಿ ಆ ಟ್ರಕ್ ಇದೇನೋ ಭಾಗ ಆಗಲಿ ಟಚ್ ಆಗತ್ತಾ ಅಂತ ನೋಡ್ತಾರೆ ಅಟ್ಲೀಸ್ಟ್. ಹೀಗಾಗಿ ಅವರಿಗೆ ಮಿಡ್ಲಲ್ಲಿ ಆ ಕಡೆ ಒಂದು ಬೋಟ್ ಈ कड़े ಒಂದು ಬೋಟ್ सपोर्ट ಬೇಕು. ಒಂದು साइड एक तरफ NDRF का सपोर्ट चाहिए उनको, बोट चाहिए, वो डाइव करेंगे. और इनके पास वो जो मछुआरे का बड़ा बोट होता है ना, वो बोट लेके एंकर डाल के एक जगह पे उधर रुकाएंगे. ठीक है. तो ಮುಂದೆ ನೀವು ಹೇಳ್ತೀರಾ ಏನು ಪ್ಲಾನ್ ಅಂತ ಕರೆಕ್ಟಾಗಿ ಇವ್ರಿಗೆ ಹೇಳಿ. ನಾವೀಗ 3 ಬೋಟ್ ಆಗ್ತೇವಲ್ಲ, ಆ 3 ಕಲ್ಲಿ ಫಸ್ಟ್ ಲೊಕೇಶನ್ ದೊಡ್ಡ ಲೊಕೇಶನ್ ಯಾವ್ದು ಸಿಕ್ಕಿದೆ? ಮೇನ್ ಲೊಕೇಶನ್ ಇದಲ್ಲ. ಮೇನ್ ಲೊಕೇಶನ್ ಇದ್ದಾರೆ ಭಯ್ಯ, इधर है ना? मेन लोकेशन के पास 3 बोट भैया. 3 ಬೋಟ್ ಅಂದ್ರೆ ಒಂದು ಬೋಟ್ ಅಲ್ಲಿ ನೀರು ಕಮ್ಮಿ ಉಂಟಲ್ಲ, ಅಲ್ಲಿಗೆ ನಾವು ಹ್ಯಾಂಗರ್ ಹಾಕ್ತೇವೆ. ಫಸ್ಟಿಗೆ ಹ್ಯಾಂಗರ್ ಹಾಕಿ ಬೋಟ್ ಕಟ್ಕೊಳ್ತೇವೆ. ಯಾಕಂದ್ರೆ ಈಚೆ ಬರಬಾರ್ದಂತ ಅದಕ್ಕೆ ಹಾಕಿ ಹ್ಯಾಂಗರ್ ಕಟ್ಕೊಳ್ತೇವೆ. ಅಲ್ಲಿಂದ ನಾವು ಇದೀಗ ಮೇನ್ ಪಾಯಿಂಟ್ ಇಲ್ಲೊಂದು ಒಂದು ನಿಮಿಷ ಮಾಡ್ತೇನೆ, ತೋರಿಸ್ತೇನೆ ನಿಮ್ಗೆ. ಏಕೆ ಭಯ್ಯ
ಇದು 3 ಪಾಯಿಂಟ್ ಇದ್ದ, ಇದು ಮೇನ್ ಪಾಯಿಂಟ್. मेन पॉइंट मेन ढूंढने वाला पॉइंट वही है. ಒಂದು ದೋಣಿ ಇಲ್ಲಿ ಇರ್ತದೆ, ಇಲ್ಲಿ एक बोट उधर रहेगा, ಇದ್ರ ಹ್ಯಾಂಗರ್ ಆಗ್ತಾರೆ, ಇಲ್ಲಿಂದ उधर एंकर करेगा उसको. ಹ್ಯಾಂಕರ್ ಕರೆಗಿದ್ದಾರೆ. ಇಲ್ಲಿಂದ ಉಂಟಲ್ಲ ಈ ಪಾಯಿಂಟ್ ಗೆ ಒಂದು ಇಲ್ಲೊಂದು ಹ್ಯಾಂಕರ್ ಆಗ್ತೇವೆ. इधर एक एंकर करेगा बीच में पॉइंट ಬೀಚ್ ಮೇ ಈ ಇಲ್ಲೊಂದು ಮತ್ತೊಂದು ಹ್ಯಾಂಕರ್ ಇದ್ರೆ ಇಲ್ಲಿ ಕೆಳಗೆ ಆಗ್ತೇವೆ. ಯಾಕೆಂದ್ರೆ ನೀರು ಅಡಿ ಭಾಗದಿಂದ ಹೋಗ್ಬೋದು. ಓಕೆ ಓಕೆ. ಇಲ್ಲಿಂದ ಇಲ್ಲಿ ತನಕ ನೀರು ಅಡಿ ಭಾಗ, ಅಲ್ಲಿಂದ ಡೈವ್ ಮಾಡಿ ಬರ್ತೀರಾ? ಇಲ್ಲಿಂದ ಡೈವ್ ಮಾಡ್ಕೊಂಡು ನಾವು ಹುಡ್ಕೊಂಡು ಬರ್ತೀನಿ ಇಲ್ಲಿಗೆ, ಈ ಮೇನ್ ಪಾಯಿಂಟ್ ಗೆ. ಇಲ್ಲಿಂದ ಮತ್ತೊಂದು ಇಲ್ಲಿ ಆಗ್ತೇವೆ. ಓಕೆ. ಥರ್ಡ್ 3 ಬೋಟ್. 3 ಬೋಟ್. ಇಲ್ಲಿಂದ ನಾವು ಇದು ಮೇಲೆ ಹೋಗ್ತದೆ ಡೈರೆಕ್ಟ್. ಈಗ ನಿಮಗೆ ಫಿಶಿಂಗ್ ಬೋಟ್ ಎಲ್ಲಿ ಬೇಕು? ಫಿಶಿಂಗ್ ಬೋಟ್ ಅಂದ್ರೆ ದೊಡ್ಡ ಬೋಟ್. ಅದಕ್ಕೆ ನಾವು ಇಲ್ಲಿ ಈ ಸೈಡ್ ಇರ್ತೇವೆ, ಇಲ್ಲಿ ಇಲ್ಲೊಂದು ಇರ್ತೇವೆ, 2 ಬೋಟ್ ಇರ್ತೇವೆ ಆಯ್ತಲ್ಲ. ಈ ಪಾಯಿಂಟ್ ಅಲ್ಲಿ ನಾವು ಬೋಟ್ ಇರ್ಲಿಕ್ಕೆ ಆಗಲ್ಲ. ಇನ್ಫ್ಲೇಟಬಲ್ ಬೋಟ್ ಎಲ್ಲಿ ಬೇಕು ನಿಮಗೆ? ಅದು ಆಚೆ ರೌಂಡ್ ಏನಾದ್ರು ಸಪೋರ್ಟಿಗೆ. ಇಲ್ಲ ನೋಡಿ ಭಯ್ಯ, ಇಲ್ಲಿ ಇರ್ತದೆ, ಇದು ಪಾಯಿಂಟ್ ಸರ್. ಇಲ್ಲಿ ಸರ್ ಇದು ಪಾಯಿಂಟ್ ಸರ್, ಪಾಯಿಂಟ್. ಇಲ್ಲೊಂದು ಬೋಟ್ ಇಲ್ಲಿ ಹ್ಯಾಂಗರ್ ಹಾಕಿ ಇದಕ್ಕೆ ಇರ್ತೇವೆ, ಇಲ್ಲೊಂದು ಮತ್ತೊಂದು ಹ್ಯಾಂಗರ್ ಕೆಳಗಡೆ ಬಿಡ್ತೇವೆ ನಾವು. ಅವಾಗ ಈ ಹ್ಯಾಂಗರ್ ಹಗ್ಗ ಉಂಟಲ್ಲ ಅಡಿಯಿಂದ ಬರ್ತದೆ ನಮ್ಗೆ. ಅವಾಗ ಈ ಹಗ್ಗ ಇಟ್ಕೊಂಡು ನಾನು ಈ ಹ್ಯಾಂಗರ್ ಕೆಳಗಡೆ ಹೋಗಿ ಈ ಹಗ್ಗದಿಂದ ಈ ಹ್ಯಾಂಗರ್ ಬರ್ತದೆ, ಇಲ್ಲೊಂದು ಹ್ಯಾಂಗರ್ ಮೈನ್ ಹ್ಯಾಂಗರ್ಗೆ. ಇಲ್ಲಿಂದ ನಾನು ಮತ್ತೆ ಬೋಟಿಗೆ ಕೊಡ್ತೀನಿ. ಇಲ್ಲಿಂದ ನಾನು ಏನ್ ಮಾಡ್ತೇವೆ ಎಲ್ಲ ನೋಡಿದ ಮೇಲೆ ಇಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಏನಾಗ್ಬೋದಾ, ಪ್ರೆಷರ್ ದೂರ್ತದೆ. ಅವಾಗ ಇದ್ರೆ ನಾವು ಇಲ್ಲೊಂದು ಹ್ಯಾಂಗರ್ ಹಾಕ್ಬೇಕಾಗ್ತದೆ ಅಡಿಯಿಂದ. ಅವಾಗ ಇಲ್ಲಿಂದ ನಾನು ಇಲ್ಲಿ ತನಕ ಬಂದು ಮೇಲೆ ಬಂದ್ಬಿಡ್ತೇನೆ. ಈ ಹಗ್ಗ ಬಿಟ್ಟು ನಾನು ಹೋಗುದಿಲ್ಲ, ಒಂದ್ ಕೈಯಲ್ಲಿ ಹಗ್ಗ ಇರ್ತದೆ. ಯಾಕಂದ್ರೆ ಈ ಪ್ರೆಷರ್ಗೆ ತಳ್ತದೆ ನಮ್ಮ ಅಲ್ಲಿ ಚುಂಬುವಾದ ವಸ್ತು ಇರ್ತಲ್ಲ, ಅದಕ್ಕೋಸ್ಕರ ಇಲ್ಲಿಂದ ಹಗ್ಗ ಎಕ್ಸ್ಟ್ರಾ ನನ್ನಲ್ಲಿ ಹಗ್ಗ ಇರ್ತದೆ. ನಾನು ಸಿಗ್ನಲ್ ಕೊಡ್ತೇನೆ, ಆ ಸಿಗ್ನಲ್ ನೀರಲ್ಲಿ ಗೊತ್ತಾಗುದಿಲ್ಲ. ಅವ್ರು ನಮ್ಮ ಹುಡುಗರಿಗೆ ಹೇಳಿರ್ತೇನೆ, ಆ ಸಿಗ್ನಲ್ ಮುಖಾಂತರ ಹೇಳ್ತಾರೆ. ನಾವು ಹ್ಯಾಂಗರ್ ಬೇಕು. ಇಲ್ಲಿ ನೋಡಿ 3 ಬೋಟ್ ಅಲ್ಲಿ ನಿಮ್ ಜನ ಇರ್ಲಿ, ಇಲ್ಲಾಂದ್ರೆ ಕೋಆರ್ಡಿನೇಟ್ ಆಗಲ್ಲ. ಮತ್ತೆ ಇನ್ನೊಂದೇನಂದ್ರೆ ತಿಳಿ ಮಣ್ಣು ಬಹಳ ಕುಂತಿದೆ. ಹೌದೌದು ಗೊತ್ತಾಯ್ತದು. ನಾನು ತಿಳಿ ಮಣ್ಣು ನೀವು ಮೇನ್ ಫಸ್ಟ್ ಹುಷಾರು, ಹೊರಗಡೆ ಬರೋದು ಕಾಲ್ ಬಿಡ್ತಿಲ್ಲ. ಯಾಕಂದ್ರೆ ಈಗ ನಾವು ಚಳಿ ಕಾಲ್ ಇಟ್ಟೋದಾಗ ಇಲ್ಲಿ ನೋಡಿ ತಗಲಕೊಳ್ಳೋ ಇದು ಜಾಸ್ತಿ. ಅದಕ್ಕೆ ಹೇಳಿ ನಾನು ಇದೀಗ ಇಲ್ಲಿಂದ ಇಲ್ಲಿ ನಾವು ಹಗ್ಗ ಹಾಕ್ತೇವಲ್ಲ, ನಾನು ಈ ಹಗ್ಗ ಹಾಕಿದ್ಮೇಲೆ ಹಗ್ಗ ಬಿಡುದಿಲ್ಲ, ನೀವು ಹಗ್ಗ ಬಿಡುದಿಲ್ಲ. ಈ ಹಗ್ಗ ಬಿಡುದಿಲ್ಲ, ಮತ್ತೊಂದು ಹಗ್ಗ ಮೇಲ್ಗಡೆ ಇರ್ತದೆ, ನಮ್ಮ ಚಂಡದಲ್ಲಿ ಇರ್ತದೆ. ನೀವು ಸಿಗ್ನಲ್ ಕೊಡ್ತೀರಾ? ಕೊಡ್ತೇನೆ. ಈ ಹಗ್ಗ ಬಿಡ್ಕೊಂಡು ನಾನು ಹೇಳ್ಕೊಂಡು ಹೋಗ್ತೇನೆ. ಮತ್ತೆ ನಾನು ನೆಲ ಆದ್ರೆ ಇದ್ರ ಮೇಲೆ ಟಚ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಈಗ ನಾನು ಮತ್ತೊಂದು ಕೇಳ್ತೀನಿ ನಿಮಗೆ. ಈಗ ಮೇನ್ ಪಾಯಿಂಟ್ ಅಲ್ಲಿ ಸಣ್ಣ ಗುಡ್ಡೆ ಕಾಣ್ತಿದೆ ಅಲ್ಲಿ ಅಂತ ಹೇಳಿದಾರೆ, ಅಲ್ಲಿಗೆ ನೀವು ಸೆಂಟರ್ ಬೋಟ್ ಇಡಿ. ಒಂದು ಬೋಟ್ ಇನ್ನೊಂದು ಈ ಕಡೆ ತೋರಿಸ್ತಿದ್ದಾರೆ. ಸೊ ಅದು ಸ್ಟ್ರೇಟ್ ಒಂದು ಲೈನ್ ಅಲ್ಲಿ ಇಲ್ಲ, ಅದು ಕರೆಕ್ಟ್ ಇವ್ರು ತೋರಿಸುವಂಗೆ ಮಾಡಿ. ಅಲ್ಲಿಂದ ಮತ್ತೆ ಅಲ್ಲಿ ಹೋಗಿ ಅವಾಗ ಇಲ್ಲಿಂದ ಡೈರೆಕ್ಟ್ ಆಗಿ ಎಲ್ಲ ಹ್ಯಾಂಗರ್ ಸಹ ಮುಗಿಸ್ಕೊಂಡು ಹೋಗ್ಬೋದು ನಮ್ಗೆ ಈ ಟೈಪ್ ಅಲ್ಲಿ. ಎದುರ್ದು ಬೋಟ್ ತಪ್ಪೋದು. ಅದಾದ್ಮೇಲೆ ಈಗ ನಿಮ್ಗೆ ಅಟ್ಲೀಸ್ಟ್ 3 ಬೋಟ್ ಬೇಕು, 3 ಬಿಡ್ಬೇಕು. ದೋಣಿ ಬೋಟ್. ನೀವು ಲೈಟ್ ಟಾರ್ಚ್ ಯೂಸ್ ಆಗ್ತಿಲ್ಲ ಅಲ್ಲಿ. ಇಲ್ಲ ಅದಕ್ಕೆ ತಗೊಂಡೋಗಿ ನೀವು ತಗೊಂಡೋಗಿ ನಾನು ಹೇಳೋದು ಹೋದ್ರೆ ನಮ್ಗೆ ಕೈಯಲ್ಲಿ ಕೆಲಸ ಮಾಡಿ ಕೈ ಫ್ರೀ ಇರ್ಬೇಕು. ಕೈ ದಾಸಲ್ಲಿ ಬೆಲ್ಟ್ ಇರ್ಬೇಕಲ್ಲ, ಬೆಲ್ಟ್ ಬೇಕಾದ್ರೆ ಹಾಕೊಂಡೋಗಿ, ಬೆಲ್ಟ್ ಬೇಕಾದ್ರೆ ಬಿಡಿ. ಅಲ್ಲ ಬರೋದಿಲ್ಲ, ಯಾಕಂದ್ರೆ ನೀರು ಕೆಂಪಿದೆ. ನೋಡಿ ಸ್ನೇಹಿತರೆ, ಈಗಾಗಲೇ ನಮ್ಮ ಇಲ್ಲಿ ಗಂಗಾವಳಿಯಲ್ಲಿ ನೀರಿನ ಗೊತ್ತಾಗಿದೆ. ಈಗ ನಮ್ಮ ಟೀಮ್ ಸಾರ್ಗಳು ಎಲ್ಲ ಇವರೆಲ್ಲ ಅನುಪಸ್ಥಿತಿಯಲ್ಲಿ ನಾವು ಈಗ ಮಾಡ್ತಾ ಇದ್ದೇವೆ, ಈಗ ಶುರು ಮಾಡ್ತಾ ಇದ್ದೇವೆ. ಈಗ ನಮ್ಮ ಜೊತೆಗೆ ಎಚ್ಚರಪಡೆ ಹಾಗೂ ಫೈರ್ ಸರ್ವಿಸ್ನವರು ಹಾಗೂ ಮಿಲಿಟರಿ ಎಲ್ಲರೂ ಸಹ ಸೇರಿ ಈಗ ನಾವೀಗ ಹೋಗಿ ಹುಡ್ತಾ ಇದ್ದೇವೆ. ಮಿಲಿಟರಿ ಸೇನಾಪಡೆ ಅವರು ಸಹ ನಮ್ಮ ಜೊತೆಗೆ ಸಾಥ್ ಕೊಡ್ತಾರೆ ಮೇಲ್ಗಡೆ. ನಾವೀಗ ಕೆಳಗಡೆ ಹೋಗಿ 3 ಆ್ಯಂಕರ್ ಹಾಕಿ ಆ ಆ್ಯಂಕರ್ ಮುಖಾಂತರ ನೀರು ಆಳದಲ್ಲಿ ಆ ಹೂಳಿದೆಯಲ್ಲ, ಹೂಳ ಅಡಿಯಲ್ಲಿ ಅಡಿ ಮುಖಾಂತರ ಯಾವ್ದು ಪಾಯಿಂಟ್ ಕೊಟ್ಟಿದೆ ಆ ಪಾಯಿಂಟನ್ನು ನಾವು ಹುಡುಕಿ ನೋಡಲಿಕ್ಕೆ ನಾವು ಆದಷ್ಟು ಪ್ರಯತ್ನ ಮಾಡ್ತೀವಿ. ನನ್ನನ್ನು ಮೇಲೆ ಹೇಳ್ಕೊಳ್ಳೋದು ಬಚ್ಚ ಮಾಡುವಾಗ ಸಿಗ್ನಲ್ ಯಾವ ಥರ ಕೊಡ್ತದೆ ಅಂದ್ರೆ ಅವರಿಗೆ ನಾನು ಹಗ್ಗ ಸಹಾಯನ ಕೊಡ್ತೇವೆ. ಸಿಗ್ನಲ್ ನಮ್ಮ ಜೊತೆ ಬರೋದರಿಗೆ, ನಮ್ಮ ಜೊತೆ ಇವರು ಇದ್ರಲ್ಲ, ಇವರು ಒಂದು ಟೀಮು, ನಮ್ಮ ಹುಡುಗರು 2 ಜನ ಇರ್ತಾರೆ, ಮತ್ತೊಂದು ಬೋಟಲ್ಲಿ 2 ಜನ ಇರ್ತಾರೆ. ಯಾಕೆಂದರೆ ನಾನೇನು ಮಾಡ್ತೀನಿ, NDRF ಅವ್ರ ಬಳಿ ಕಳಿಸ್ತೀನಿ, ಅವ್ರಿಗೆ ಕಳಿಸ್ತೀನಿ. ಮತ್ತು ನಾನೀಗ ಒಂದು 3 ಪ್ಲ್ಯಾನ್ ಮಾಡಿದ್ದೀನಿ. ಈಗ 3 ಅಂದರೆ 4 ಜಾಗ ಇದೆ. ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡ್ರಿ ಮೇಡಮ್. ನೋಡಿ
some space clear ಮಾಡಿ ನೋಡಿ ಸರ್ ಉಳಿದವ್ರು ಬಂದ್ಬಿಟ್ರೆ ಹಿಂದೆ ಬನ್ನಿ. ನಿಮ್ದು ಯಾರ್ದು ಒಬ್ಬರು ಮೇನ್ ಪಾಯಿಂಟ್ ಅಲ್ಲಿ ಇದೆಲ್ಲ ಅವ್ರಿಲ್ಲ ಅವ್ರು ಇರಲಿ ಫ್ಲಾಟ್ ಲಾಂಗ್ ತೋರಿಸಿದ್ದಾರೆ. ಈ ಪಾಯಿಂಟ್ ಹಾಕುವಾಗ ಗೊತ್ತಾಗ್ತಲ್ಲ, ಈ ಪಾಯಿಂಟ್ ಮೇನ್ ಪಾಯಿಂಟ್ ದೊಡ್ಡ ಪಾಯಿಂಟ್ ಇದೆ. ಈ ದೊಡ್ಡ ಪಾಯಿಂಟ್ ನಾನು ಏನು ಮಾಡ್ತೀನಿ, ಫಸ್ಟಿಗೆ ಬೋರ್ಡು ಇಲ್ಲಿ ಮಣ್ಣಿದೆ, ಈ ಬೋರ್ಡ್ ಅಂದರೆ ಹ್ಯಾಂಗರ್ ಈ ಕಡೆ ಹಾಕ್ತೀನಿ. ಈ ಹ್ಯಾಂಗರಿಂದ ಇಲ್ಲಿ ಕೆಳಗೊಂದು ಇದು ವೇಟ್ ಇಲ್ಲಿ ಬಿಟ್ಟು ಮೇಡಮ್ ಫಿಶರಿ ಬೋಟೇ ಹೋಗ್ತಾ ಇದೆ. ಫಿಶರಿ ಬೋಟ್ ಸ್ಟ್ಯಾಂಡ್ ಸ್ಟ್ಯಾಂಡ್ ಆಗುತ್ತೆ ಮೇಡಮ್. ಅದಕ್ಕೆ 2 ಆ್ಯಂಕರಿಂಗು ಬಿ ಸಿ ಬಂದ್ಬಿಟ್ಟು ಇಲ್ಲಿಂದ ನಾನು ಮತ್ತೆ ಗ್ರೌಂಡ್ ಲೆವೆಲಿಂದ ಇಲ್ಲೊಂದು ಹ್ಯಾಂಗರ್ ಬಿಡ್ತೀವಿ ಈ ಪಾಯಿಂಟಿಗೆ. ಇಲ್ಲಿ ಗ್ರೌಂಡಿಂದ ನಾವು ಉಟ್ಕೊಂಡು ಬರ್ತೀವಿ ಇಲ್ಲಿ ಈ ಪಾಯಿಂಟಿಗೆ. ಇಲ್ಲಿ ಆದಮೇಲೆ ಈ ಗ್ರೌಂಡಿಂದ ಈ ಗ್ರೌಂಡ್ ಗಾಡಿಯಿಂದ ಎಲ್ಲ ಇಲ್ಲೊಂದು ಹ್ಯಾಂಕರ್ ಆಗ್ತದೆ. ಹ್ಯಾಂಕರ್ ಇಲ್ಲಿಂದ ಇಲ್ಲಿಗೆ ನಾವು ಆವಾಗ ಇದು ಎಲ್ಲಿ ಪಾಯಿಂಟ್ ತೋರಿಸಿ ಈ ಜಾಗದಿಂದ ಎಲ್ಲ ಹುಡ್ಬೋದು ನಮಗೆ. ಹೆಂಗೂ ಮಾಡಿ ಎಕ್ಸೆಲ್ ಅಥವಾ ಯಾವುದಕ್ಕೆ ಮೇನ್ ಇದಕ್ಕೆ ಕಟ್ಟಿಕೊಂಡು ನಂಗೆ ಕೊಟ್ಟರೆ ನಾನು ಇಲ್ಲಿ ಮಷಿನ್ ತಂದು ಅದು ಗ್ಲಾಸ್ ಏನೋ ತಿಂಡಿಯ ಫಸ್ಟ್ ನಾವು 110% ಇದೆ. ಅದು ಉಂಟಂತ ಹೇಳಿದ್ರೆ ಆಮೇಲೆ ನಾವು ಅಲ್ಲಿಂದ ಮಣ್ಣು ಲಿಫ್ಟ್ ಮಾಡಬೇಕು. ಮಣ್ಣು ಲಿಫ್ಟ್ ಮಾಡಿದರೆ ಮಾತ್ರ ನಾವು ಕ್ಯಾಸಿಗೆ ಹಾಕ್ಲಿಕ್ಕೆ ಆಗ್ತದೆ. ಮಣ್ಣಡಿಂದ ನಮಗೆ ಇದು ಸರ್ಗೆ ಹಾಕ್ಲಿಕ್ಕೆ ಆಗಲ್ಲ. ಅಲ್ಲಿಂದ ನಾವು ಹೊಯ್ಗೆ ತೆಗೆಯೋ ಮಿಷನ್ ಉಂಟಲ್ಲ ಸರ್, ಅಲ್ಲಿ ಪೈಪ್ ಇಟ್ಟು ತೆಗಿಸ್ಬೇಕು. ಹೊಯ್ಗೆ ತೆಗುವ ಮಷಿನ್ ಅದು ಮಣ್ಣು ತೆಗಿಬೇಕು. ಆ ಮಣ್ಣು ತೆಗೆದ್ರೆ ಮಾತ್ರ ನಮ್ಮ ಮತ್ತೆ ಮಷಿನ್ ನಮ್ಮಲ್ಲಿ ಇಲ್ಲ. ಫಸ್ಟ್ ಸ್ಟ್ರಕ್ಚರ್ ಅದು ಏನು ಇತ್ತಂತ ಹೇಳಿದ್ರೆ ನಾವು ಅಲ್ಲಿಗೆ ಫ್ಲೋಟ್ ಹಾಕ್ತೇವೆ. ಫ್ಲೋಟ್ ಹಾಕಿ ಸರ್ಚ್ ಆತಂದ್ರೆ ನೆಕ್ಸ್ಟ್ ಅದು ವೆಹಿಕಲ್ ಅಂತ ನಾವು ಬೇರೆ ಐಡಿಯಾ ಮಾಡ್ತೀವಿ. ನಾನು ನಮ್ಮ ಫೈರ್ ಬ್ರಿಗೇಡ್ ಉಂಟಲ್ಲ, ಎಲ್ಲಿ ತನಕ ಮುಟ್ತದೆ ನೋಡುವ, ಅವ್ರ ನೋಜಲ್ ಇರ್ತದಲ್ಲ, ಆ ನೋಜಲಲ್ಲಿ ಹಾಕಿ ಸ್ಪ್ಲಿಟ್ ಮಾಡ್ಲಿಕ್ಕೆ ಮಣ್ಣು ಮಾಡ್ಬೋದು. ಅದು ಹಾಗೆ ಅದನ್ನ ತಲೆ ನನಗೇನು ಗೊತ್ತಾ, ಜೋಳ ಬರ್ತಕ್ಕೆ ಹೋದ್ರೆ ನಿಮಗೆ ಸ್ಟೆಬಿಲಿಟಿ ಒಳ್ಳೆ ನಾನು ನೋಡ್ತೀನಿ. ಯು ಶುಡ್ ನಾಟ್ ಟಯರ್. ನಮ್ಗೇನು ಗೊತ್ತುಂಟ, ನೀವು ಯು ಹ್ಯಾವ್ ಟು ಡೂ ಇಟ್. ನಾವು ಗಡಬಡಿ ಇಲ್ಲ, 1 ಗಂಟೆ ಲೇಟ್ ಆದರೂ ಬೇಜಾರಿಲ್ಲ. ಪ್ರಯತ್ನ ಮಾಡಿ ನಾನು ಎಷ್ಟು ಪ್ರಯತ್ನ ಮಾಡ್ತೀನಲ್ಲ ಆದಷ್ಟು ಪ್ರಯತ್ನ ಮಾಡಿ ಖಂಡಿತವಾಗಿಯೂ. ಅದಕ್ಕೆ ಎಷ್ಟು ಎಫೆಕ್ಟ್ ಹಾಕ್ಬೇಕು ಅಷ್ಟು ಹಾಕಿ ಖಂಡಿತವಾಗ್ತದೆ. ರೇನ್ಕೋಟ್ ಬೇಕಿತ್ತಲ್ಲ, ಈಗ ಇಳ್ತಾ ಇದ್ದೀವಿ ನಾವು ಎಲ್ಲ ಟೀಮ್ ಔಟ್ ಆಗಿ. ಈಗ ಮಿಲಿಟರಿ ಅವ್ರು ಸಹ ಇದ್ದಾರೆ, NDRF ಟೀಮ್ ಇದೆ, ಫೈರ್ ಬ್ರಿಗೇಡ್ಸ್ ಅವರು ಸಹ ಇದ್ದಾರೆ. ಒಟ್ಟು 3 ಟೀಮ್ ಮತ್ತು ನಮ್ಮದು ಟೀಮ್ ಒಟ್ಟಿಗೆ ಎಲ್ಲ 4 ಟೀಮ್ ಸಹ ಒಂದು ಇಳಿದು ನೀರಲ್ಲಿ ಸ್ಕೂಬಾ ಡೈವ್ ಮಾಡಬೇಕು. ಮತ್ತು ತಂಡ NDRF, ನೇವಿ ಹಾಗೂ ಇತರೆ ಎಲ್ಲ ಒಂದು ಆಫೀಸರ್ ಸಹ ಇಲ್ಲಿ ಬೀಡಿ ಬಿಟ್ಟಿದ್ದಾರೆ. ಆದಷ್ಟು ಬೇಗ ಇದನ್ನು ಹುಡುಕುವಂಥ ಕೆಲಸ ಮಾಡ್ತೇವೆ. ದೇವ್ರ ದಯೆಯಿಂದ ಆದಷ್ಟು ಬೇಗ ನಾಪತ್ತೆಯಾದರೂ ಸಿಗಲಿ ಅಂತ ಕೇಳ್ತಾರೆ. ಇದೇ ಒಂದು ಸ್ಥಳದಿಂದ ಘಟನೆ ನಡೆದಿತ್ತು. ನಾವೀಗ ನದಿಯ ಮಧ್ಯಭಾಗದಲ್ಲಿದ್ದೇವೆ. ಸುಮಾರು 6 ಬೋಟ್ಗಳಲ್ಲಿ ಬಂದಿದ್ದೇವೆ. ಎಲ್ಲ ಸ್ಥಳೀಯರು, ಇವರೇ ಬೋಟಿನ ಮಾಲಕರು, ಇವರು ಹಾಗೆಯೇ ಈಶ್ವರ್ ಮಲ್ಪೆ, ಟೀಮ್ ಈಶ್ವರ್ ಮಲ್ಪೆ ಅವರು, SDRFನವರು, ನೇವಿಯವರು, DCP ಮತ್ತು ಎಲ್ಲ ಸಿಬ್ಬಂದಿಗಳಿದ್ದಾರೆ. ತುಂಬ ಒಂದು ಈ ಒಂದು ಕಾರ್ಯವನ್ನು ನಡೆಸಲಿಕ್ಕೆ ಮುಂದೆ ಬಂದಿದ್ದಾರೆ. ಇಲ್ಲಿಯ ಸಚಿವರು ಕುಂದಾಪುರ SP ನಾರಾಯಣ ಕಾರ್ಯಾಚರಣೆಯನ್ನು ಸಂಪೂರ್ಣವಾಗಿ ಅವರೇ ನಡೆಸ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಜಿಲ್ಲೆಯ SP ನಾರಾಯಣ ಅವರು, ಅವರ ಒಂದು ಮಾರ್ಗದರ್ಶನದ ಮೇಲೆ ಇಲ್ಲಿ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ. ನಮ್ಮ SP ಸಾಹೇಬರು, ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಿಮ್ಮನ್ನು ಡಿಪೆಂಡ್ ಇದ್ದೇವೆ ಇವತ್ತು. ನಮ್ಮ ಒಂದು ಏನು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಏನಾಗಿದೆ, ಇದೊಂದು ವಿಪತ್ತು ನಮ್ಗೆ ಬಂದಿದೆ ಇವತ್ತು. ಅದನ್ನು ನೀವು ಮಾಡಿಕೊಡಿ ಅಂತ ಹೇಳಿ ನಿಮಗೆ ಖಂಡಿತ ತುಂಬ ಎಫರ್ಟಾಗಿ ಮುಗ್ತಾ ಇರ್ತೀನಿ. 5 ನಿಮಿಷ ನಾನು ಬರ್ತೀನಿ.
ಬಿಡಿಸ್ಬೇಕಾಗ್ತದ ಶರಣ ಮೆಲ್ಲ ಜಾಗ್ರತೆ. ಸ್ವಲ್ಪ ಇಲ್ಲಿ ಬರಿ ಸ್ವಲ್ಪ ಸೈಡಿಗೆ ಬರಿ ದೇವರೇ ಒಳ್ಳೆಯದಾಗಲಿ ದೇವರು, ನಿಮ್ಗೆ ಏನಾಗುವುದಿಲ್ಲ. ಪುನಃ ರೆಡಿ ಪುನಃ ನಂತರದಲ್ಲಿ ಅಲ್ಲಿಂದ ವೈಡ್ ಆಗಿ ಹೋಗ್ಲಿಕ್ಕೆ ಶುರು ಮಾಡ್ತೇವೆ. ನೋಡಿ ಆದಷ್ಟು ಬೇಗ ಈ ಒಂದು ಕಾರ್ಯಾಚರಣೆ ಸಫಲಗೊಳ್ಳಿ ಅಂತ ನಿಮ್ಮೆಲ್ಲರ ಪ್ರಾರ್ಥನೆ ದೇವರಲ್ಲಿ ಇರಲಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ರೈಲದ ಮೇಲೆ ಲಾರಿಗಳೆಲ್ಲ ಸಾಗಾಟಾಗ್ತದೆ. I will send another anchor to that side. ಅದೇ ಡ್ರೋನ್ ಏನು ಸರ್? ಸರ್ ಈ ಕಡೆ ಇಲ್ಲ. ಇಲ್ಲಿ ಡ್ರೋನ್ ಫ್ಲೈ ಆಗ್ತಿದೆ ನೋಡ್ಬೋದು. ಇದೊಂದು ಮೆಟಲ್ ಆಬ್ಜೆಕ್ಟಿಫೈಯಿಂಗ್ ಡ್ರೋನ್ ಅಂತ ಹೇಳ್ತಾರೆ. ಅಂದರೆ ಅದು ಸ್ಕ್ಯಾನ್ ಮಾಡಿ ಯಾವ ಏರಿಯಾದಲ್ಲಿ ಥರ್ಮಲ್ ಇಮೇಜ್ ಮೂಲಕ ಯಾವ ಏರಿಯಾದಲ್ಲಿ ಒಳಗೆ ಇದೆ ಅಂತ ಐಡೆಂಟಿಫೈ ಮಾಡ್ತದೆ. ಬಿಡಿ ಸೇಫ್ಟಿ ಇದೆ. ಈಶ್ವರನ ನಾನು ಅದಕ್ಕೆ ಏನು ಹೇಳಿದೆ ಗೊತ್ತಾ, 2 ಬೋಟ್ ಅಲ್ಲಿ ಇಡಿ ಅಂತ ಹೇಳಿದೆ. ಅವಾಗ ಹೇಳಿದ್ ನೆನ್ಪುಂಟ, 2 ಬೋಟ್ ಅಲ್ಲಿ ಇಡಿ ಅಂತ ಹೇಳಿದ್ದೇನೆ. ರೆಡಿ ಮಾಡಿ ಇಡಿ ಅಂತ ಫಸ್ಟ್ ನಾನು ಹೇಳಿದ್ರೆ ಬಿಟ್ಟು ಬಿಡ್ತೇನೆ. ಆಗ ನಾನು ಇದು ಮಾಡಿ ಇವರು ಇಲ್ಲಿ ಬಿಡುವಾಗ ಅಲ್ಲಿ ಕಲ್ ಮೇಲೆ ಅಲ್ಲಿ ಆರಾಮಾಗಿ ಹಿಡಿಬಹುದು. ಅಲ್ಲಿ ಅವ ಎಕ್ಸ್ಪರ್ಟ್ ಇದ್ದಾನೆ. ಅಲ್ಲ, ಆ ಜಾಕೆಟ್ ಇರೋದ್ರಿಂದ ಅವರಿಗೆ ಟೆನ್ಷನ್ ಏನಿಲ್ಲ. ಅದು ಮೇಲೆ ಇರ್ತದೆ, ಮೇಲೆ ಇರ್ತದೆ ಅಂದ್ರೆ ಏರ್ ಪ್ರೆಸ್ ಮಾಡ್ತಾರೆ. ಫ್ಲೋಟ್ ಆಗ್ತದೆ, ಮೇಲೆ ಬರ್ತದೆ, ಫ್ಲೋಟ್ ಆಗ್ತದೆ.
ಅಲ್ಲಿ ಹುಡುಕ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ತುಂಬಾ ಪ್ರೆಷರ್ ಉಂಟು. ಮತ್ತೆ ಈ ಕಡೆ ನೋಡಬೇಕಾದ್ರೆ ಮತ್ತೆ ಈಗ ಅಲ್ಲಿ ಏನಂದ್ರೆ ಅಲ್ಲಿ ಕಲ್ಲು ಸಿಕ್ಕಿದೆ, ತೆಗಿಲಿಕ್ಕೆ ಆಗುದಿಲ್ಲ ಈಗ. प्रॉब्लम हो गया नहीं अभी मैंने क्या बोला मालूम है, उधर 1-2-3 पॉइंट पे वी विल टेक रेस्ट नाउ. ನಾನು ಬಿಟ್ಟಿದ್ದೆ ಯಾಕೆಂದ್ರೆ ತಿಳ್ಕೊಳ್ಳಿಕ್ಕೆ ಆಗುದಿಲ್ಲಲ್ಲ, ಪ್ರೆಷರ್ ಜಾಸ್ತಿ ಉಂಟು ಆ ಕಡೆ. ಈ ಕಡೆ ಇದ್ರೆ ಗೋಪು ಪ್ರೆಷರ್ ಜಾಸ್ತಿ ಉಂಟು ಅಡಿಯಲ್ಲಿ, ಅದಕ್ಕೆ ನಾನೇ ಬಿಟ್ಟದ್ದು. ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ನೀರು ಪ್ರೆಷರ್ ಇಂದ ಸ್ವಲ್ಪ ಆ ಕಡೆ ಹೋದ್ರೆ ತುಂಬಾ ಪ್ರೆಷರ್, ಈ ಕಡೆ ಪ್ರೆಷರ್ ಇಲ್ಲ. ಓಕೆ, ಅರ್ಥ ಆಯ್ತು. ಇದು ಕಂಪ್ಲೀಟ್ ಆಪೋಸಿಟ್ ಆಗ್ತದೆ ನಿಮ್ಗೆ. ಕಂಪ್ಲೀಟ್ ಅಂದ್ರೆ ವಾಟರ್ ಫ್ಲೋಗೆ ಅಡ್ಡ ಬಂದಂಗೆ ಆಗ್ತಾ ಇದೆ, ಅದಕ್ಕೆ ಫೋರ್ಸ್ ಜಾಸ್ತಿ ಇರ್ತದೆ. ಅದೇ ಸ್ಟ್ರೈಟ್ ಇದ್ರೆ ಏನು ಗೊತ್ತಾಗೋದಿಲ್ಲ, ಇದು ಅಡ್ಡಕ್ಕೆ ನಮ್ಗೆ ಪ್ರೆಷರ್ ಜಾಸ್ತಿ ಆಗ್ತದೆ. ಈಗ ನೆಕ್ಸ್ಟ್ ಯಾವ ರೀತಿ ಮಾಡುವ? ಇದೇ ಅಲ್ಲಿಂದ ಹಾಕ್ಬೋದು, ಆ ಕಲ್ಲಿಂದ ಹಾಕಿ ಆ ಕಲ್ಲಿಂದ ಹಾಕ್ಬೋದು. ಎಲ್ಲಿ ಬಿಟ್ಟಿದ್ದ ಆ ವೈಟ್ ಜೀಪ್ ಉಂಟಲ್ಲ, ಅಲ್ಲಿ ಜೀಪ್ ಉಂಟಲ್ಲ, ಜೀಪ್ ಒಂದು ಜಸ್ಟ್ ಯು ಕಮ್ ಹಿಯರ್ ಅಂಡ್ ಯು ಅಲ್ಲೇ ಕಮ್ಯುನಿಕೇಟ್ ಮಾಡ್ತೀವಿ, ಹತ್ರ ಮಾತಾಡಿ. ರೈಟ್ ಹ್ಯಾಂಡ್ ಸೈಡ್ ಜೀಪ್. ಅಡ್ಡವಾಗಿ ಹೋಗಿ ನೀರು ಕಡೆ ಅವರು ಟ್ರೈ ಮಾಡ್ತಾ ಇದ್ದಾರೆ. ಹೋಗ್ತಾರೆ ಮೋಸ್ಟ್ಲಿ ಅಲ್ಲಿ ದೋಣಿ ಕಟ್ಟಿದೆಲ್ಲ ಅಲ್ಲಿಂದ ಆ ಒಂದು ಏರಿಯಾ ಸರ್ಚ್ ಮಾಡ್ತಾರೆ. ಇವಾಗ ಈ ಒಂದು ಏರಿಯಾದಿಂದ ಹಿಡಿದು ಜೋರಾದ ಗಾಳಿಯಿಂದ ನಮ್ಮ ಮಾತುಗಳು ನಿಮಗೆ ಸ್ಪಷ್ಟವಾಗಿ ಕೇಳುವುದಿಲ್ಲ ಇರಬೇಕು, ಕ್ಷಮಿಸಬೇಕಾದಕ್ಕೋಸ್ಕರ. ಈಗ ಬುರಾನ್ ಭಾಯ್ ಅವರು ಆ ನೀರಿನ ಸ್ಥಳಕ್ಕೆ ಹೋಗಿದ್ದಾರೆ. ಅಲ್ಲಿ ಸಹ ಅಲ್ಲಿಂದ ಒಂದು ಆ ದೋಣಿ ತನಕ ಹುಡುಕಾಟವನ್ನು ಈಗ ನಡೆಸ್ತಾರೆ. ನಾವು ಡೈ ಮಾಡ್ತಾ ಇದ್ದೇವೆ. ಒಂದ್ಸಲ ಎಷ್ಟು ನೋಡಿ ಆಯಿತು, ಈಗ ಇನ್ನೊಂದು ರೌಂಡ್ 2ನೇ ಪಾಯಿಂಟ್ಗೆ ಹೋಗ್ತಾ ಇದ್ದೇವೆ. ಅದಾದ್ಮೇಲೆ ನೋಡುವ ಅಲ್ಲಿ ಸರ್ ನಮ್ಗೆ ಯಾವುದು ಬಿಟ್ಟರೆ ಈ ಕಡೆ ಸಿಕ್ಕಿದೆ, ಕಲ್ ಜಾಸ್ತಿ ಉಂಟು ಅಲ್ಲಿ ಧೋನಿ ತಗ್ಗ ಹೇಳಿರಿ ಬಿಲಾಲ್ ಭಾಯ್, ಧೋನಿ ತಗ್ಗ ಹೇಳಿರಿ. ಹೌದೌದು, ಅವ್ರದ್ದು ಸಿಸ್ಟಮ್ ಇದೆ ಅದರಲ್ಲಿ. ಅದೇ ಮೆಟಲ್ ಡಿಟೆಕ್ಷನ್. SP ಸರ್ ಎಲ್ಲ ಮೋಸ್ಟ್ಲಿ ಆದ್ದು ಈಶ್ವರನ್ನ ಇದರಲ್ಲಿದ್ದಾರಲ್ಲ, ಇದರಲ್ಲಿ ಕುತ್ಕೊಂಡಿದ್ದಾರೆ. ಅವರು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ.
ಕಾಲು ಬಿಡೋಡ್ಚಿ ಹಗ್ಗ ಬಿಡಬೇಡಿ ವಿರಾನ್ ಭಾಯ್, ಹಗ್ಗ ಇಟ್ಕೊಂಡೆ ಹೋಗಿ ಇಳಿತದೆ ಹಿಂದೆ. ಇದು 2ನೇ ಸಿಲಿಂಡರ್. ಇವತ್ತಿನ ಮಧ್ಯಾಹ್ನ ನಂತರ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ವಿ. ಈಗ ಸಮಯ ಸುಮಾರು 4:15 ಹತ್ತಿರ ಆಗ್ತದೆ. ಜನಕ್ಕೆ ಕೊಡಲ್ಲ ಚಂಡಿ ನಮಸ್ಕಾರ ಬಂಧುಗಳೇ, ಇವತ್ತು ಈಶ್ವರ್ ಮಲ್ಪೆ ಮತ್ತು ತಂಡದವರು ಸುಮಾರು 180 ಕಿಲೋಮೀಟರ್ ದೂರದ ಅಂಕೋಲಾ ಶೀರೂರು ಗುಡ್ಡ ಕುಸಿತದ ಪ್ರದೇಶಕ್ಕೆ ಬಂದು ಸುಮಾರು 11 ಗಂಟೆಯಿಂದ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ರು ಕೂಡ NDRF ಆಗಿರ್ಬೋದು, SDRFನವರಾಗಿರ್ಬೋದು, ನೇವಿಯವರಾಗಿರ್ಬೋದು ನೀಡಿರ್ತಕ್ಕಂಥ ಸುಮಾರು 4 ಪಾಯಿಂಟ್ಗಳಲ್ಲಿ 3 ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನು ನಿರಂತರವಾಗಿ ಮುಂದುವರಿಸಿರ್ತಕ್ಕಂಥ ತಂಡ ಯಾವುದೇ ರೀತಿಯ ಕುರುಹುಗಳು ಈವರೆಗೆ ಪತ್ತೆಯಾಗಲಿಲ್ಲ. ಇನ್ನು ನಾಳೆಯ ದಿನ ಕೂಡ ಇದೇ ರೀತಿಯ ಕಾರ್ಯಾಚರಣೆ ಮುಂದುವರಿಯುವ ಸಾಧ್ಯತೆ ಇರ್ತದೆ. ಸುಮಾರು 6 ಗಂಟೆಗಳ ಕಾಲ ನಿರಂತರವಾಗಿ ನೀರಲ್ಲಿ ಸ್ಕೂಬಾ ಆಕ್ಸಿಜನ್ ಬಳಸಿಕೊಂಡು ಈಶ್ವರ್ ಮಲ್ಪೆ ಅವರು ಸುಮಾರು ಕಾರ್ಯಾಚರಣೆ ನಡೆಸಿದರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಸುಳಿವು ಸಿಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತಿಗೆ ಈ ಕಾರ್ಯಾಚರಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ನಾಳೆಯ ದಿನ ಮತ್ತೆ ಕಾರ್ಯಾಚರಣೆ ಆರಂಭಿಸುವಂಥ ಪ್ರಯತ್ನದಲ್ಲಿದ್ದೇವೆ. ಆ ನೆಲೆಯಲ್ಲಿ ನಾಳೆಯ ದಿನ ಕೂಡ ಇದೇ ರೀತಿ ಇಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಾಚರಣೆಯ ನಿರಂತರ ವಿಡಿಯೋಗಳನ್ನು ನಾವು ಈಶ್ವರ್ ಮಲ್ಪೆ ಯೂಟ್ಯೂಬ್ ಮುಖಾಂತರವಾಗಿ ಮತ್ತೆ ನೇರ ಪ್ರಸಾರವನ್ನು ನೀಡ್ತೇವೆ. ಆದಷ್ಟು ಶೇರ್ ಮಾಡಿ. ನಿರಂತರವಾಗಿ ಈ ರೀತಿಯ ಒಂದು ಅನಾಹುತಗಳಾಗ್ತಾ ಇರೋದ್ರಿಂದ ಇದು ನಿಲ್ಲಿಸುವ ಪ್ರಯತ್ನ ಕೂಡ ನಮ್ಮದಾಗಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುವಂಥ ಪ್ರಯತ್ನವನ್ನು ಮಾಡಿ. ನಮ್ಮ ಈ ಒಂದು ಕಾರ್ಯಾಚರಣೆಗೂ ಕೂಡ ನಿಮ್ಮ ಸಹಕಾರ ಪ್ರೋತ್ಸಾಹ ಅಗತ್ಯ ಇದೆ. ಅದೇ ರೀತಿ ತಮ್ಮೆಲ್ಲರ ಆಶೀರ್ವಾದ, ಅದೇ ರೀತಿ ಬೆಂಬಲ ಕೂಡ ನಮ್ಗೆ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಸಹಕರಿಸಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಕೋರ್ತಾ ಇದ್ದೇವೆ. ಬೆಳಿಗ್ಗೆ ಈ 7:30ಗೆ ನಾವಿಲ್ಲಿ ಬಂದಿದ್ದೇವೆ. ಅಂಕೋಲಾ ಒಂದು ಶೀರೂರಿನ ಅಂಕೋಲಾದಲ್ಲಿ ಒಂದು ಗುಡ್ಡೆ ಕುಸಿತ ಆಗಿದೆಯಲ್ಲ, ನಾವು 7:30ಗೆ ಬಂದು ಅದ ನಂತರ ನಮ್ಮ ಈ ಒಂದು ಕಾರ್ಯಾಚರಣೆಗೆ ಬರಬೇಕಾದ್ರೆ SP DSP ಅವರ ನೇತೃತ್ವದಲ್ಲಿ ಅವರ ಒಂದು ಹಂತ ಇರ್ತದಲ್ಲ, ಅವರ ಒಂದು ಆ ಮಾಹಿತಿ ಪ್ರಕಾರ ನಾವು 12:30 ಗಂಟೆಗೆ ನಾವು ಇಲ್ಲಿ ಕಾರ್ಯಾಚರಣೆಗೆ ಬಂದಿದ್ದೇವೆ. ಆದರೆ ಇವತ್ತಿನ 3 ಬಾರಿ ಕಾರ್ಯಾಚರಣೆ ಆಯಿತು. ಅದು ಒಂದು ಸರಿ ಅದರ ಕ್ಲೂ ಸಿಕ್ಕಿತ್ತು, ಆದರೆ ಅದರಲ್ಲಿ ಸರಿ ಆಗಲಿಲ್ಲ. ನೋಡುವ, ನಾಳೆಗೆ ಅದರದ್ದೊಂದು ಕಾರ್ಯಾಚರಣೆ ಮುಂದುವರಿಸುವ ಅಂತ ಹೇಳಿದ್ದೆ. ಮಲ್ಪೆಯ ಈಶ್ವರ್ ಮಲ್ಪೆ ಅವರ ತಂಡ ಕೂಡ ಇವತ್ತು ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಎಡೆಬಿಡದೆ ಕಾರ್ಯಾಚರಣೆ ನಡೆಸಿದೆ. ನದಿಯ ಆಳಕ್ಕೆ ಇಳಿದು ಶೋಧವನ್ನು ಕೂಡ ನಡೆಸಿರುವಂಥದ್ದು.
ಹಾಗೆ ಒಂದು ಊಟ ಮಾಡಬೇಕು. ಹಾಗೆ ನಮ್ಗೆ ಕರೆದಿದ್ದಾರೆ ಇಲ್ಲಿ. ಕರೆದು ನಿನ್ನೆ ಒಂದು 10-11 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೇವೆ. ಅಲ್ಲಿ ಹೋಗುವಾಗ ಪಂಚಗಂಗಾವಳಿಯ ನೀರು ತುಂಬ ಪ್ರೆಷರ್ ಆಗಿದೆ. ಸ್ಪೀಡಲ್ಲಿ ಹೋಗ್ತಾ ಹೋಗ್ತದೆ. ನಾವೆಲ್ಲ ಸಿಕ್ಕಿದ್ರೆ ಅಷ್ಟು ಆ ಥರ ನಾವು ಪಾಯಿಂಟ್ ತೋರಿಸಿದ್ದಾರೆ ಸಿಗೋದವ್ರು. ಮತ್ತೆ ಅಲ್ಲಿಂದ ಏನು ನಮ್ಮ ನಾಡಿದು ನಮ್ಮದು, ನಮ್ಮ ಕನ್ನಡ ನಾಡಿದು, ನಮ್ಮ ನಾಡಿನ ನಮ್ಮದು, ನಾಡಿದು ನಾಡಿನ ಕನ್ನಡವಿದು, ಇದು ಫೋಕಸ್ ಇದೀಗ ಗುಡ್ಡ ಕುಸಿದಂತ ಒಂದು ಸ್ಥಳಕ್ಕೆ ಬಂದಿದೆ. ನಮಸ್ಕಾರ ಬಂಧುಗಳೇ, ಈಶ್ವರ್ ಮಲ್ಪೆ ಮತ್ತು ತಂಡ 2ನೇ ದಿನದ ಕಾರ್ಯಾಚರಣೆ ಶೀರೂರು ಗುಡ್ಡ ಕುಸಿದ ಅಂಕೋಲದ ಈ ಒಂದು ಜಾಗಕ್ಕೆ ಬಂದಿದೆ. ನೀವು ಗಮನಿಸಬಹುದು, ಆ ನದಿಯ ಮಧ್ಯದಲ್ಲಿ ಒಂದು ಐಲ್ಯಾಂಡ್ ತರ ಆಗಿದೆ. ಅದರ ಮುಂಭಾಗದಲ್ಲಿರುವಂತಹ 2 ಕೋಲ್ಗಳು ನಿನ್ನೆ ಸಿಗ್ನಲ್ಗೋಸ್ಕರ ನಾವು ಹಾಕಿ ಬಂದಿದ್ವಿ. ಅಲ್ಲಿಂದ ಮತ್ತೆ ಕಾರ್ಯಾಚರಣೆಯನ್ನ ಈಶ್ವರ್ ಮಲ್ಪೆ ತಂಡ ಆರಂಭಿಸುತ್ತೆ. ಈಶ್ವರ್ ಮಲ್ಪೆ ಅವರು ನಿನ್ನೆ ದಿನ 6 ಬಾರಿ ನೀರಿನ ಅಡಿಭಾಗದಲ್ಲಿ ಡ್ರೈವ್ ಮಾಡಿ ಎಲ್ಲ ರೀತಿಯ ಸೂಕ್ಷ್ಮವಾಗಿ ಕಾರ್ಯಾಚರಣೆ ನಡೆಸಿ ಯಾವುದೇ ರೀತಿಯ ಕುರುಹುಗಳು ಪತ್ತೆಯಾಗಿಲ್ಲ. ಒಂದು ಕಡೆಯಲ್ಲಿ ಮರದ ರಾಶಿ ಮತ್ತು ಕೇಬಲ್ ಇರುವುದರಿಂದ ಇವತ್ತಿನ ದಿನ ಅದನ್ನೊಂದು ಮೇಲೆತ್ತಿ ಮುಂದಿನ ಕಾರ್ಯಾಚರಣೆಯನ್ನು ನಡೆಸುವಂಥ ಎಲ್ಲ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಅದೇ ರೀತಿ ಇವತ್ತಿನ ವಿಡಿಯೋ ಅಪ್ಡೇಟ್ ಕೂಡ ಈಶ್ವರ್ ಮಲ್ಪೆ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಎಲ್ಲರೂ ಕೂಡ ನಿನ್ನೆ ದಿನ ನಮಗೆ ಉತ್ತಮ ರೀತಿಯ ಸಹಕಾರವನ್ನು ನೀಡಿದ್ದೀರಾ. ಇವತ್ತು ಕೂಡ ಇಲ್ಲಿ ನಡೆಯುವಂಥ ಪಿನ್ ಟು ಪಿನ್ ಮಾಹಿತಿ, ಅಂದರೆ ಬೆಳಿಗ್ಗಿನಿಂದ ಸಂಜೆಯವರೆಗೂ ಕೂಡ ಇಲ್ಲಿ ನಡೆಯುವಂಥ ಕಾರ್ಯಾಚರಣೆಯ ಬಗ್ಗೆ ಎಲ್ಲ ವಿಡಿಯೋಗಳನ್ನು ಯೂಟ್ಯೂಬ್ ಮುಖಾಂತರವಾಗಿ ಬಿತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ತಮ್ಮೆಲ್ಲರ ಸಹಕಾರ ಮತ್ತು ಆಶೀರ್ವಾದವನ್ನು ಕೂಡ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇವೆ. ಐಕ್ಯಂಕಲ್ ಏನೋ ಅಂತಂದಿಲ್ಲ ಬಂಡ ಯೂಟ್ಯೂಬ್ ನಿನ್ನೆಯಿಂದ ಕಾರ್ಯಾಚರಣೆಯಿಂದ ಇವತ್ತು ಸ್ವಲ್ಪ ನೀರು ಕಮ್ಮಿ ಇದೆ. ಸ್ವಲ್ಪ ಹೊತ್ತು ಮೇಲೆಗಡೆದು ನೀರು ಬಂದರೆ ಇನ್ನು ಜಾಸ್ತಿ ಬರ್ಬೋದು ಅನಿಸಿದ್ದೇವೆ. ವೈರ್ ಇದೆ, ಹೈ ಟೆನ್ಷನ್ ವೈರ್ ಇದೆ, ಅದರೊಟ್ಟಿಗೆ ಸುಮಾರು ದಿಮ್ಮಿಗಳಿದೆ. ಅದು ತೆಗೆಯಲಿಗ ಮೆಸ್ಕಾಂ ಅಧಿಕಾರಿಗಳು ಎಲ್ಲ ಬಂದಿದ್ದಾರೆ. ಅವರೆಲ್ಲ ಮೆಸ್ಕಾಂ KPTC ಅವರು ಬಂದಿದ್ದಾರೆ. ಇವರು ಬಂದು ಈಗ ತೆಗೆಯೋರೊಂದು ಅವರ ಸಹಾಯ ಸಹ ಕೋರಿದ್ದೇವೆ. ಯಾಕೆಂದರೆ ಆ ವೈರ್ ತೆಗೆದ್ರೆ ಸ್ವಲ್ಪ ಮೇಲೆ ಆಗಿರುತ್ತೆ. ಆ ದಿಮ್ಮಿ ಅಡಿಯಲ್ಲಿ ಏನಾದ್ರು ಲಾರಿ ಇದೆ ಅಂತ ನೋಡ್ಲಿಕ್ಕೋಸ್ಕರ ಅವ್ರ ಟೀಮ್ ಸಹ ರೆಡಿಯಾಗಿ ಬಂದಿದೆ. ಎಲ್ಲರ ಒಂದು ಆಶೀರ್ವಾದ ಇರಲಿ. ಆ ಗಾಡಿ ಅಲ್ಲೇ ಆದರೂ ಅಡಿಯಲ್ಲಿ ಇದ್ದು ಆ ಅರ್ಜುನ್ ಎಂಬವನು ಜೀವಂತವಾಗಿ ಇರಲಿ ಅಂತ ನಾವು ಆಶಾಭಾವನೆಯಿಂದ ಹೇಳ್ತೇವೆ. ಅದಲ್ಲದೆ ಇಲ್ಲಿ ಸ್ಥಳೀಯರು 2 ಬಿದ್ದಿದ್ದಾರೆ. ಆ 2ರ ಮೃತದೇಹ ಸಹ ಕೆಳಗೆ ಇರಬಹುದು ಅದರ ಅಡಿಯಲ್ಲಿ. ಅವರು ಸಹ ಸಿಕ್ಕಿದ್ರೆ ಒಳ್ಳೇದು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಅದೇ ರೀತಿ ಅವರ ಮನೆಯವರಿಗೆ ಸಹ ದುಃಖ ಸಹಿಸಿಕೊಳ್ಳುವ ಶಕ್ತಿ ಕೊಡಲಿ ದೇವರನ್ನು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈಗಷ್ಟೇ ಎಲ್ಲ ಬೋಟ್ಗಳು ಇಲ್ಲಿಂದ ಹೊರಡಿದೆ, ನೋಡ್ಬೋದು ನೀವು. ಲೇಟ್ ಆಗಿ ತುಂಬ ವೈರ್ಗಳಿವೆ.
ನಾವು ಅಲ್ಲಿ ಬ್ರಿಡ್ಜ್ ಹತ್ರ ಬಾಡಿ ಮಿನಿಟ್ ನೋಡ್ಕೊಂಡು ಬರುವಪ್ಪ, ಅಲ್ಲಿ ವೆಯ್ಟ್ ಮಾಡ್ತಿದ್ದೀರಪ್ಪ, ಹೋಗಿ ಬರೋ ಅಲ್ಲಿ. ನೀರು ಫುಲ್ ಅಡಿಗೆ ಸ್ಮೆಲ್ ಬರ್ತದ? ಅಕ್ಕ ಕಟ್ಟಿ ಎಳಿಬೇಕಾಚಿ ನಮ್ಮ ಇದಕ್ಕೆ. ಲಾಸ್ಟ್ ಅನ್ಸಲ್ಲಿ ಯಾರು ಸ್ಮೆಲ್ ಬರುವಲ್ಲ ಅದು ಹೇಳ್ತಿದ್ದೇನೆ. ಲಾಸ್ಟ್ ಸ್ಮೆಲ್ ಬರ್ತಿದೆ ಅಂತ ಹೇಳ್ತಿದ್ರು. ಹಾಗಾಗಿ ತನಿಖೆ ಮಾಡ್ಲಿಕ್ಕೆ ಅಂತೇಳಿ ಈಶ್ವರ್ ಮೂಲಕ NDRF ಎಲ್ಲ ಬಂದಿದೆ. ಸ್ವಲ್ಪ ನೋಡಿ ಬರಲ್ಲ ಅಲ್ಲಿ ಹೋಗುವಾಗ ಎಳ್ದು ನೋಡುವ ಏನೋ ಬಾಡಿ ಮೇಲ್ ಬಂದ್ಬಿಡ್ತದೆ. ಡಿಕಂಪೋಸ್ ಆದ್ರೆ ಬಾಡಿ ಡಿಕಂಪೋಸ್ ಆದ್ರೆ ಮೇಲ್ ಬರ್ತದೆ. ನೀವು ಎಳ್ದು ಬಿಡಿ ಬೇಕಿದ್ರೆ. ಹಾಗೆ ಬಂದು ಗೊತ್ತಾಗ್ತದೆ. ನೋಡು ಬೋಟ್ ಕಟ್ಟಿ ಬಿಡೋದಲ್ಲ, ಈಗ ಕೇಬಲ್ ಬಂದಿದೆಯಲ್ಲ ಅದು ಲಾಕ್ ಮಾಡ್ಬೇಕು. ರೈಟ್. अरे उधर ही लेके जाओ बोला है, तो कभी अभी कार किसी पलटी हो जाएगा बोट। पक्का तो एडिट कर देगा। ಈಗಾಗಲೇ ನಾವೊಂದು ನಿನ್ನೆ ಹೇಳಿದ ಕೇಬಲ್ ವೈರ್ ಸಿಕ್ಕಿದೆ. ಈಗ ಆ ವೈರ್ಗೆ ನಾವು ಈಗ ಒಂದು ಮೇಲ್ಗಡೆ ಎಳಿತಾ ಇದ್ದೇವೆ. ಎಳೆದೀಗ ನಾವು ನೋಡ್ತಾ ಇದ್ದೇವೆ ಈಗ ಏನಾಗುತ್ತಂತ. ಅದಾದಮೇಲೆ ಈಗ ಅದ್ರ ಮೇಲೆ ಮೂರೊಂದು ಆ ಕಡೆ ಒಂದು ವೈರ್ ನಾವು ರೋಪ್ ಹಾಕ್ತಿದ್ದೇವೆ. ಆ ರೋಪಿಗೆ ಒಂದು ನಾವು ಏನಾದರೂ ವ್ಯವಸ್ಥೆ ಮಾಡ್ತೇವೆ ಅಡಿಯಲ್ಲಿ ಉಂಟಾ ಇಲ್ಲ ಅಂತ. ಇದು ವೈರಲ್ಲಿ ಮೇಲೆ ಏನಾದರೂ ಗಾಡಿ ಗಿಡಿ ಅಥವಾ ಏನು ಸಿಗುತ್ತೆ ನೋಡ್ತೇವೆ ನಾವು ಅಷ್ಟೇ. ನೋಡುವುದು ಕಲ್ಲುಗಳೆಲ್ಲ ಅಲ್ಲೆಲ್ಲ ಬಿದ್ದಿದೆ. ಇಲ್ಲಿರುವ ಮನೆ 2 ಮನೆಗಳು ನೀರಿನ ಒಂದು ಹೊಡೆತಕ್ಕೆ ಫುಲ್ಲು ಎಂತ ಇಲ್ಲಿ ಒಂದು ಅದರ ಸುಳಿಯೂ ಸಹ ಇಲ್ಲದಾಗಿ ಡಿಸ್ಟ್ರಾಯ್ ಆಗಿ ಹೋಗಿದೆ. ನೋಡ್ಬೋದು ನೀವು, ಕಲ್ಲುಗಳೆಲ್ಲ ರಾಶಿ ಬಿದ್ದಿದೆ. ಇದೇ ಮನೆಯಿಂದ ಕೆಲವರು ಡೆತ್ ಆಗಿದ್ದಾರೆ. अभी 3 तार मिला बिजली का। हाँ, बिजली के 3 तार मिला में
एसपी साहब बोला दोनों तार को जोड़ के एक क्रेन से खींच रहे। अभी अब तक वो हो गया, उसको खींचने का वो अभी क्रेन जो जा रहे हैं ना आज, वो खींच के लेके जा रहे हैं क्या कर रहे हैं वो एग्जैक्ट यार? अभी हम लोग को तार दिए ना, वही खींच रहे उस तरफ, उसको डायरेक्शन में खींच रहे। स्ट्राइट कर रहे हैं। हाँ स्ट्राइट कर रहे हैं। उनको पहले बेस ठीक होना चाहिए, वो खींचने के लिए बेस ठीक होता है ना, तब वो फोर से खींच सकते हैं। ಹೇಳ್ತಾ ಇದ್ದಾರಲ್ಲ ಯಾವ್ದು ಏನಲ್ಲ ಅದು ಗ್ರೂಪ್ ತೋರಿಸಿ ಹಾಂ ಹಾಂ ಇಲ್ಲ ಅದೇ ಗೊತ್ತಾಯ್ತಾ? ವೈರ್ ಕಟ್ಟಾಗೋದು, ನಾವು ಕೊನೆ ವೈರ್ ಕನೆಕ್ಟ್ ಮಾಡಿದ್ರೆ ಅದು ಕಟ್ಟಾಯ್ತು. ಕೋಟಿಗೆ ಕಟ್ಟಿರುವ ವೈರು ಕಟ್ಟಾಯ್ತು. इसमें वायर इधर ही है। ನೆನಪಿದೆಯಾ ನಂತರ ಐತೆ
ನೋಡಿ ನೋಡ್ತಾ ಇದ್ದೀನಿ ಸ್ಟಾರ್ಟ್ ಇಟ್ ಇಸ್ ರೈನಿಂಗ್ ಹನುಮಂತು ಸ್ಟಾರ್ಟ್ చేయమ్మా ಇವತ್ತು ನಾವು 14ನೇ ದಿವಸದ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ ಮಲ್ಪೆಯ ಮತ್ತೆ ಅವರ ಗ್ರೂಪ್ ಅವರು ನಿನ್ನೆಯಿಂದ ಶತ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದೇನಂತ ಹೇಳಿದರೆ ಅವರು ಇಂಥ ಪರಿಸ್ಥಿತಿಯಲ್ಲಿ ಮುಳುಗ್ತಾರೆ ಅಂತ ಹೇಳ್ಕೊಂಡು ನಾವು ವಿಚಾರ ಮಾಡಿದ್ದೇವೆ. SP ಸಾಹೇಬರೆಲ್ಲ ನಾವು ಆದರೂ ಸಹ ರಿಸ್ಕ್ ತಗೊಂಡು ಅವರು ಬಹಳಷ್ಟು ನಾಲ್ಕು ಪಾಯಿಂಟ್ನಲ್ಲಿ 3 ಪಾಯಿಂಟಿಂದ ಕವರ್ ಮಾಡಿದ್ರು. ಒಂದು ಪಾಯಿಂಟಿಗೆ ಮಾತ್ರ ಅವರು ಅಂದರೆ ಸ್ವಲ್ಪ ನೋಡ್ಕೊಂಡು ಬಂದಿದ್ರು ಅಷ್ಟೇ. ಮತ್ತೆ ನಮಗೊಂದು ಡೌಟ್ ಇತ್ತು ಏನಂತ ಹೇಳಿದ್ರೆ ಒಂದು ತಂತಿ ಏನಿದೆಯಲ್ಲ ಆ ತಂತಿ ಎಲ್ಲಾದರೂ ಒಂದು ಅಡ್ಡ ಬರ್ತದೆ ಅಂತ ಒಂದು ಡೌಟ್ ಇತ್ತು. ಅದರಿಂದ ಆಲದ ಮರ ಮತ್ತು ಕಲ್ಲುಗಳು ಸಿಕ್ಕಾಕೊಂಡಿದ್ದಾವೆ ಅಂತ. ಯಾಕಂದರೆ ಆಲದ ಮರ ಅಂದರೆ ನಿಮ್ಗೆ ಗೊತ್ತು ಅದು ಭಾಳಷ್ಟು ಎಳೆನ ಇಟ್ಕೊಳ್ತದೆ. ಅದರಿಂದ ನಿನ್ನೆ ಹೋದಾಗ ಸಹ ಅವ್ರಿಗೆ ಪಾಪ ಕಾಲಿಗೂ ಸಹ ಸ್ವಲ್ಪ ಸಿಕ್ಕಾಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ಅವ್ರು ಇಲ್ಲಿ ತನಕ ಪಾಪ ಬಂದರು. ಆಮೇಲೆ ರೆಸ್ಕ್ಯೂ ಬೋಟ್ ಅವರೇ ಅಂದರೆ ಅವರಾಗಿ ಅವರು ಸಿಗ್ನಲ್ ಕೊಡ್ತಾರೆ. ಅವರ ಸಿಸ್ಟಮ್ನಲ್ಲಿ ಸಿಗ್ನಲ್ ಕೊಟ್ಟು ಅವರು ಇಲ್ಲಿ ತನಕ ಬಂದು ಮತ್ತು SP ಸಾಹೇಬರು ಬೋಟನ್ನು ಇಮಿಡಿಯೇಟ್ಲಿ ತಗೊಂಡು ಮತ್ತೆ ಅಲ್ಲಿ ಹೋದ್ವಿ. ಮೇಡಮ್ ಅವರು ಇನ್ಸ್ಟ್ರಕ್ಷನ್ ಸಹ ಕೊಟ್ಟರು. ಅಲ್ಲಿ ಮೇಲಿಂದ ಮೇಡಮ್ ಅವರು ಬಂದು ಹೊಡಿತಿದ್ರು. ಅಲ್ಲಿ ಇವರನ್ನು ನೋಡಿ ಅಂತ ಈಶ್ವರ ನೋಡಿ ಅಂದರೆ ಏನಾಗಿದೆ ಪಾಪ ಅವರು ಸಹ ಇಂಥ ಪ್ರಯತ್ನವನ್ನು ಮಾಡ್ತಾರಂತ ನಾವು ಯಾವಾಗಲೂ ಎಣಿಸಿಲ್ಲ. ಮತ್ತು ಸುಮಾರು 50 ಕೇಸ್ಗಳಿಗಿಂತ ಹೆಚ್ಚು ಕೇಸ್ಗಳನ್ನು ಅವರು ಯಶಸ್ವಿಯಾಗಿ ಮಾಡಿದಂಥ ಅವರ ಹೆಸರು ಇದೆ. ಮತ್ತು ಇವತ್ತು ಸಹ ನಾವು ಅದನ್ನು ಪ್ರಯತ್ನವನ್ನು ಮಾಡಿದ್ವಿ. ನೀರು ಕೆಳಗೆ ಇಳೀತು, ಆದರೆ ನೀರಿನಲ್ಲಿರುವಂಥ ಮಿಶ್ರಿತ ಮಣ್ಣಿನ ಏನು ಕಲರ್ ಇದೆಯಲ್ಲ ಅದು ಹೇಗಿಯೂ ನಮಗೆ ಇದು ಮಾಡಲಿಕ್ಕೆ ಆಗ್ತಾಯಿಲ್ಲ, ಅಲ್ಲಿ ಹೋಗಿ ರೀಚ್ ಆಗಲಿಕ್ಕೆ ಆಗ್ತಾಯಿಲ್ಲ. ಆದ್ದರಿಂದ ಈಗ ನಮ್ಮ ಹತ್ರ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ಕೊಂಡು ನಾವು ನಮ್ಮ ಮಿನಿಸ್ಟರ್ ಬರ್ತಾರೆ ಮತ್ತು ನಾವು ಈಗ 4:04ವರೆಗೆ ಆಫೀಸ್ನಲ್ಲಿ ಮೀಟಿಂಗ್ ಮಾಡ್ತೇವೆ. ಬಟ್ ಈಶ್ವರ್ ಅವರ ಒಂದು ತಂಡ ಇವತ್ತು ನಮಗೇನು ಭಾಳಷ್ಟು ಹೆಮ್ಮೆ ಕೆಲಸ ಮಾಡಿದೆ. ಅದರ ಒಟ್ಟಿಗೆ ಇವತ್ತು NDRF ಸಹ ಒಳಗೆ ಹೋದರು, ಒಂದು ಜನ ಒಳಗೆ ಹೋದರು. ಅಂದರೆ ಇದೇನಂತ ಹೇಳಿದ್ರೆ ಚಾಲೆಂಜಿಂಗ್ ಟೈಪ್ ಇತ್ತು ಇವತ್ತಿನ ನಮಗೆ ಟಾಸ್ಕ್. ಮತ್ತು ನಾವೆಲ್ಲ ಎಕ್ಸ್ಕ್ಲೂಡಿಂಗ್ ನಾವೆಲ್ಲ ಸಪ್ರೇಟ್ ಆಗಿದ್ವಿ. ಮತ್ತು SP ಅವರು ನೇತೃತ್ವದಲ್ಲಿ ಇದನ್ನು ಇವತ್ತು ನಾವು ಪ್ರಯತ್ನವನ್ನು ಪಟ್ಟಿದ್ವಿ. ಆದರೂ ಸಹ ಅಲ್ಲಿ ಬ್ರಿಡ್ಜ್ ಹತ್ರ ಯಾರೋ ಹೇಳಿದರು ಅಲ್ಲಿ ಸ್ವಲ್ಪ ಸ್ಮೆಲ್ ಬರ್ತದೆ ಅಂತ ಹೇಳ್ಕೊಂಡು, ಆವಾಗ ನಮ್ಮ SDRF ಪಾಪ ಅವರು ನಾನು ಒಟ್ಟಿಗೆ ಹೋಗಿ ಅಲ್ಲಿಯ ಮರದ ದಿಮ್ಮನ್ನು ಎಲ್ಲ ಕ್ಲಿಯರ್ ಮಾಡುವಾಗ ನಮಗೊಂದು 7-8 ಸತ್ತ ಮೀನುಗಳು ಸಿಕ್ಕಿದ್ವಿ. ಆಮೇಲೆ ನಮಗದು ಡೌಟ್ ಬಂತು, ಈ ವಾಸನೆ ಇದರ ಮೂಲಕ ಬಂದಿದೆ ಅಂತ ಹೇಳ್ಕೊಂಡು ಅದನ್ನು ಕ್ಲಿಯರ್ ಮಾಡಿದ್ವಿ. ಆದರೆ ಯಶಸ್ಸು ಆಗಲಿಕ್ಕೆ ಪ್ರಯತ್ನಕ್ಕೆ ನಮಗೆ ಫಲ ಸಿಗ್ತಾ ಇಲ್ಲ. ಮತ್ತು ನಮ್ಮ FOK ಅವರು ಬಂದಿದ್ದರು. FOK ಅಂದರೆ ನಮ್ಮ ಸೀಬರ್ಡ್ನಿಂದ ಅವರು ಎಲ್ಲ, ಮತ್ತು ನಮ್ಮ ಪೋರ್ಟ್ ಡಿಪಾರ್ಟ್ಮೆಂಟ್ ಇದ್ರ ಪ್ರಕಾರ ಅದಕ್ಕೆ ಈಗ ಸ್ವಲ್ಪ ದಿವಸ ಹೋಗ್ಬೇಕಂತ ಅವರು ಹೇಳ್ತಾ ಇದ್ದಾರೆ. ಆದರೂ ಸಹ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ಈಗ ನಾನು ಸಹ ಒಂದು ತಿರುಚಿಯಲ್ಲಿ ಒಂದು ಬೋಟ್ ಸಿಕ್ಕಿದೆ. ಆ ಬೋಟ್ ಅಂತ ಹೇಳಿದ್ರೆ ಸೆಲ್ಫ್ ಪೊಕ್ಲೇನ್ ಇದ್ದದ್ದು. ನಾನು ಫೋಟೋ ಕೊಡ್ತೇನೆ. ಅಲ್ಲಿ DC ಅವರಿಗೂ ಮಾತಾಡಿದೆ, DC ಅವರು EDC ಅವರಿಗೂ ಮಾತಾಡಿದೆ. ಆದರೆ ಅಲ್ಲಿಂದ ಇಲ್ಲಿ ಬರೋ ತನಕ ಭಾಳ ಟ್ರಾಫಿಕ್ ಪ್ರಾಬ್ಲಮ್ ಇದೆ. ಮತ್ತು ಟ್ರಾಫಿಕ್ ನಾವು ಅಷ್ಟು ನಮ್ಮ ಕರ್ನಾಟಕ ಬಾರ್ಡರ್ದಲ್ಲಿ ನಾವು ಮಾಡ್ಬೋದು. ಅದನ್ನು ಮುಂದಿನ ರಿಸ್ಕ್ ತಗೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ಅದ್ರ ಬಗ್ಗೆ ಚರ್ಚೆ ನಡೆದಿದೆ. ಮತ್ತು CM ಅವ್ರ ಗಮನಕ್ಕೂ ತಂದೆ, ನಾನು DKC ಅವರ ಗಮನಕ್ಕೂ ತಂದಿದ್ದೀನಿ. ಮತ್ತು ಕೃಷ್ಣ ಬೈರೇಗೌಡರ ಹತ್ರ ಸಹ ಮಾತಾಡಿದ್ದೀನಿ. ಈಗಾಗಲೇ ನಾವು ನೆಕ್ಸ್ಟ್ ಸಾರ್ಟ್ ಆಫ್ ಆ್ಯಕ್ಷನ್ನಲ್ಲಿ
ಅದು ಒಂದೊಮ್ಮೆ ಬರುವುದ ಒಂದು ಚಾನ್ಸ್ ಇದ್ದರೆ ಅದನ್ನು ಸಹ ತರ್ತೇವೆ. ಪ್ರಯತ್ನಕ್ಕಂತೂ ಯಾವಾಗಲೂ ಹಿಂದೇಟು ಹಾಕೋದಿಲ್ಲ. ಇಲ್ಲಿ ಪ್ರಶ್ನೆ ಏನಾಗಿದೆ, ಒಂದು ಅರ್ಜುನ್ ಕೇರಳ ಕಡೆಯವನು, 2 ಜನ ನಮ್ಮ ಕುಮಟಾ ಮತಕ್ಷೇತ್ರದ ಇಬ್ಬರು ಇದ್ದಾರೆ. ಒಂದು ನಮ್ಮ ಜಗನ್ನಾಥ ಮತ್ತು ಒಬ್ಬವ ಲೋಕೇಶ್. ಜಗನ್ನಾಥನ ಮಗಳಿಗೆ ಪಾಪ ಅವಳು ನಿನ್ನೆ ನಾನೊಂದು ನೋಡಿದಾಗ ಅವಳು ತನ್ನ ತಂದೆಯ ಶರ್ಟಾರು ತಂದುಕೊಡಿ, ಏನಾದರೂ ತಂದುಕೊಡಿ. ಅದಕ್ಕಿಂತ ನಮಗೆ ಹೆಚ್ಚು ನೋವಿದೆ. ನಮ್ಮ ಪ್ರಯತ್ನ ಮಾಡಬೇಕು, ಅವರ ಬಾಡಿಯನ್ನಾದರೂ ಅವರಿಗೆ ತರಿಸ್ಬೇಕು ಅಂತ. ಅದು ನಮ್ಮಲ್ಲಿ ಯಶಸ್ಸು ಕಾಣಲಿಕ್ಕೆ ಭಾಳ ಕಷ್ಟ ಆಗ್ತಾ ಇದೆ. ಇದು ಇಂಥ ಒಂದು ಸೀನ್ ನಾವು ಯಾವಾಗಲೂ ನೋಡಿಲ್ಲ. ಇವರು ಪಾಪ ಅದೇ ವಿಷಯ, ನನ್ನ ಪ್ರಯತ್ನದಲ್ಲಿ ಯಾವಾಗಲೂ ಫೇಲ್ ಹೋಗಲಿಲ್ಲ. ಮತ್ತು ಇದು ಸ್ವಲ್ಪ ನನಗೆ ಕ್ರಿಟಿಕಲ್ ಪೊಸಿಷನ್, ಐ ಆಮ್ ಆಲ್ಸೋ ಹೆಲ್ಪ್ಲೆಸ್ ಅಂತ ಅವರ ಒಂದು ಮನಸ್ಸು ನೋವಿಂದ ಅವರು ಹೇಳಿದ್ದಾರೆ. ಅವರ ಗ್ರೂಪ್ಗೂ ನಾನು ಧನ್ಯವಾದಗಳನ್ನು ಫಸ್ಟ್ ಬಯಸ್ತೇನೆ. ಯಾಕಂತ ಹೇಳಿದರೆ ಇಂಥ ಒಂದು ಕ್ರಿಟಿಕಲ್ ಪೊಸಿಷನ್ನಲ್ಲಿ ಅವರು ಹೆಲ್ಪ್ ಮಾಡ್ತಾರೆ. ಇದ್ರ ಬಗ್ಗೆ ಕೇರಳದವರಿರಲಿ ಅಥವಾ ಕರ್ನಾಟಕದವರಿರಲಿ, ಇದರ ಬಗ್ಗೆ ನಮ್ಮ ಕಾರ್ಯದ ಬಗ್ಗೆ ಯಾರು ಹೇಳುವಂಥದ್ದೇನಿಲ್ಲ. ಕಾರ್ಯದ ಬಗ್ಗೆ ಭಾಳಷ್ಟು ಪ್ರಯತ್ನ ಪಟ್ಟಿದ್ದೇವೆ. ಮತ್ತು ಮುಂದಿನ ಕ್ರಮ ಏನಂತ ಹೇಳ್ಕೊಂಡು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು ಡಿಪಾರ್ಟ್ಮೆಂಟ್ ನಾವು ಮತ್ತು ಮಿನಿಸ್ಟರ್ ಎಲ್ಲ ಕೂಡಿ ಡಿಸ್ಕಸ್ ಮಾಡಿ ತಮಗೆ ಇನ್ನೊಮ್ಮೆ ಪ್ರೆಸ್ ಮೀಟನ್ನು ಕಳಿಸ್ತೀವಿ. ಅಲ್ಲೂ ಕೂಡ ನಾವು ಕಲ್ಲು ಮತ್ತು ಬೋಲ್ಡರ್ಸ್ ತಮ್ಮೆಲ್ಲರಿಗೂ ತಿಳಿಸಿದ್ವಿ. ಇದು ಬಾಕಿ ಇತ್ತು ಒಂದು ಪಾಯಿಂಟ್, ಅಲ್ಲೂ ಕೂಡ ಅವ್ರ ಕಡೆಯಿಂದ ಫುಲ್ ಎಫರ್ಟ್ ಹಾಕಿ ಪ್ರಯತ್ನ ಮಾಡಿದ್ರು. ಅಲ್ಲೂ ಕೂಡ ಮರ ಮತ್ತು ಕಲ್ಲು ಮಣ್ಣು ಸಿಕ್ಕಿದೆ ಅಂತಲೇ ಹೇಳ್ತಾ ಇದ್ರು. ಮತ್ತೆ ತುಂಬ ಫೋರ್ಸ್ ಆಗಿ ನೀರು ಬರ್ತಾ ಇತ್ತು, ಜಾಸ್ತಿ ಟೈಮಲ್ಲಿ ಇರಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರು. ಈಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸರ್ ಬರ್ತಾ ಇದ್ದಾರೆ, ಬಂದ ಮೇಲೆ ಚರ್ಚೆ ಆಗ್ತದೆ. ನಾವು ಇಲ್ಲಿ ನಮ್ಮ ಜೊತೆಗೆ ಇವರ ಟೀಮಲ್ಲಿ ಇವರು ಸಹ ಸ್ಕೂಬಾ ಡೈವಿಂಗ್ ಮಾಡಿದ್ದಾರೆ. ನಾವು ಯಾಕೆಂದರೆ ಇವತ್ತು ನಿನ್ನೆ ಸಹ ನಾವು ಒಬ್ಬರು ಮುಳುಗಿದ್ದು, ಇವತ್ತು ಇವರು ಧೈರ್ಯದಿಂದ ಈ ಟೀಮ್ನ ಸಾಥಾಗಿ ನಮಗೆ ಬಂದಿದ್ದಾರೆ. ಯಾಕೆಂದರೆ ಇಲ್ಲಿ ಅಷ್ಟು ನೀರು ಕಷ್ಟಕರವಾಗಿದೆ. ಯಾಕೆ ನೀರಿನ ಕೆಂಪಾಗಿದೆ. ಅದಲ್ಲದೆ ಇಲ್ಲಿ ಅಡಿಯಲ್ಲಿರುವ ತಗಡು ಶೀಟ್ ಆಗಲಿ, ಚುಂಪಾದ ವಸ್ತುಗಳಾಗಲಿ ತುಂಬ ಇರ್ತದೆ. ಅದಕ್ಕೆ ನಾವು ಅಷ್ಟರಲ್ಲಿ ಸಹ ನಾವು ಈ ಕೆಲಸ ಮಾಡಿದೆ ಅಂದರೆ ಎಲ್ಲ ಜನಗಳ ಆಶೀರ್ವಾದದಿಂದ ಹೇಳ್ಬೋದು. ಅದರಿಂದ ಇವರೆಲ್ಲ ಸಪೋರ್ಟ್ ನಮಗೆ ತುಂಬ. ಯಾಕೆಂದರೆ ನಾನು ನೀರಾಳದಲ್ಲಿ ಹಗ್ಗ ತಪ್ಪಿ ಹೋದಾಗ ಇವರು ರಕ್ಷಣೆಗೆ ಧಾವಿಸಿ ಬಂದಿದ್ದಾರೆ. ಇವರಿಗೆ ಸಹ ನಾವು ತುಂಬ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ನಾನು. ये लैंडस्लाइड की जगह पे हम लोग 16 तारीख से हैं। 16 तारीख से अभी तक ऑपरेशन चला। कल नहीं परसों आप आए थे, तो इनके विषय में हमें पहली बार पता चला कि कोई डाइवर्स हैं जो करंट में सर्च करते हैं। तो मैंने इनका काम देखा, मुझे बहुत अच्छा लगा। और आज मैंने भी कोशिश किया कि मेरा एक डाइवर्स जो है इसके साथ में कुछ एक्सपीरियंस ले, और पृथ्वी ने जो है इसके साथ ईश्वर के साथ में बढ़िया अच्छा डाइविंग किया। और हम लोगों ने प्लस डिस्ट्रिक्ट अथॉरिटी की तरफ से जो सहयोग मिला उसके लिए थैंक यू। ये ऑपरेशन थोड़ा टफ तो था ही, पानी के करंट की वजह से, वाटर के करंट की वजह से, इसलिए, लेकिन तब भी सब कुछ अच्छी तरीके से निपट गया। और एक बार पुनः ईश्वर और उसकी टीम को थैंक यू इतना सहयोग करने के लिए। ಥ್ಯಾಂಕ್ ಯು. ಈಗ ತಾತ್ಕಾಲಿಕವಾಗಿ ಈಗ ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಈ ಕಾರ್ಯಾಚರಣೆ ಮುಗಿತಾ ಇರುವಂಥ ಇದ್ರ ಬಗ್ಗೆ ನಾವು ಕಾರ್ಯಕ್ರಮ ಇರ್ತೇವೆ. ನಾನು ಎಲ್ಲ ಈಗ ಎರಡು ಬಾಡಿ ಇಲ್ಲಿಯವರೇ ಇದ್ದಾರೆ. ಒಬ್ಬರು ಮಾತ್ರ ಕೇರಳದವರು ಇದ್ದಾರೆ. ಇವರು 3 ಅವ್ರ ಮನೆಯವರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ಅಂದರೆ, ದೇವರು ಅವರಿಗೆ ಶಕ್ತಿ ಕೊಡಲಿ ದುಃಖವನ್ನು ಭರಿಸುವಂಥದ್ದು. ನಾವು ಮಾಡುವಂಥ ಪ್ರಯತ್ನ ಎಲ್ಲ ರೀತಿಯಲ್ಲಿ ಮಾಡಿದ್ದೇವೆ, ಮುಂದೆ ನಾವು ಮಾಡ್ತೇವೆ. ಸರ್, ಅವರಿಗೆ ಪರಿಹಾರ ಕೊಡೋ ವಿಚಾರದಲ್ಲಿ ಪರಿಹಾರ ಕೊಡೋದು ನಾವು ಈಗ ತೀರ್ಮಾನ ಮಾಡಿದ್ದೇವೆ. ನಾಳೆನೇ ಕೊಡೋದು ಅಂತೇಳಿ ತೀರ್ಮಾನ ಮಾಡಿದ್ದೇವೆ, ಕೊಡ್ತೇವೆ. ನಾವು ಅವ್ರ ಪರವಾಗಿದ್ದೇವೆ. ಇವತ್ತಿನಿಂದ ಅಲ್ಲ, 1 ವರ್ಷದಿಂದ ಇದು ಈ ಥರ ಆಗಿದೆ. IRP ಏನು ಮಾಡಿದ್ರು ಸರಿ ಮಾಡಲಿಕ್ಕೆ ಸಾಧ್ಯ ಆಗದೆ, ಅವ್ರು ಹೇಳಿದ್ದು ಕೇಳದೆ ಈ ದುರಂತ ಆಗಿದೆ. ಅವ್ರು ನಮ್ಮ ಮಾತು ಕೇಳಿದ್ದಿದ್ರೆ ಹೀಗಾಗುತ್ತೆ. ಹಾಗಾಗಿ ನಿಮ್ಮ ಜೊತೆ ನಾವಿದ್ದೇವೆ, ಕುಟುಂಬದವ್ರ ಜೊತೆ ನಾವಿದ್ದೇವೆ. ನಾವು ಯಾವಾಗಲೂ ಸಾಮಾನ್ಯ ಜನರು ಬಡವರ ಜೊತೆ ಇರುವುದು. ಅವ್ರ ಮಗುವಿಗೆ ಏನು ಜಾಬು ಓದ್ತದಂದ್ರೆ ಅವ್ರು ಏನು ಓದ್ತದಂದ್ರೆ ಅಷ್ಟು ಓದಿಸ್ತಾರೆ. ನಮ್ಮ ಶಾಸಕರು 13 ದಿನ ಇಲ್ಲೇ ಇದ್ದಾರೆ. ನಾನೇನು ಈ ದುರಂತ ಮುಖದಲ್ಲಿ ಜಾತಿಯ ಬಗ್ಗೆ ಮಾತನಾಡುವುದಿಲ್ಲ. ಆದರೆ ನಮಗೇನಾಗಿದೆ ಅಂದರೆ 7 ಜನ ಈ ಸಮುದಾಯದವರು ಒಂದೇ ನಾವು ಫೋನಲ್ಲಿ ಮಾತಾಡಿದ್ದೇವೆ. ನಮಗೆ ಒಂದೇ ಏನಾಗಿದೆ ಅಂದರೆ
ರೆಸ್ಕ್ಯೂ 100% ನಡೀತಾ ಇದೆ. ನಿಮ್ಮ ಇದು ನೀವು ಮಾಡ್ತಾ ಇದ್ದೀರಿ. ಅದು ಒಂದು ಸ್ವಲ್ಪ ಬೇಜಾರು ಏನಾಗಿದೆ ಅಂದರೆ ಆ 4 ಜನನು ಕುಟುಂಬದಿಂದ ತೀರೋಗಿದ್ದಾರೆ. ಅವರ ಅಂತ್ಯಕ್ರಿಯೆಯಲ್ಲಿ ಸರ್ಕಾರದ ಭಾಗದಿಂದ ಒಬ್ಬರೂ ಕೂಡ ಅವತ್ತು ಸಾಂದರ್ಯಕ್ಕೆ ಬಂದಿಲ್ಲ. ಮತ್ತು ಲಕ್ಷ್ಮಣ ನಾಯ್ಕ ಮನೆಯಲ್ಲೂ ನಮ್ಮ ಯಾರದು ಇವರ ಮನೆ ಜಗನ್ನಾಥ್ ನಾಯ್ಕರ ಮನೆಯಲ್ಲೂ ಲೋಕೇಶ್ ನಾಯ್ಕರ ಮನೆಯಲ್ಲಿಯೂ ಕೂಡ ಸರ್ಕಾರದ ಒಬ್ಬರು ಯಾರು ಅಧಿಕಾರಿಗಳು ಪಾಪ ಅವರು ಕೆಲಸ ಹೋಗ್ತಾರೆ. ಅಧಿಕಾರಿಗಳು ಒಂದು ತಂಡೆ ಮಾಡಿ ಹೋಗಬೇಕಿತ್ತು ಅನ್ನೋ ಒಂದು ನೋವನ್ನು ಬಿಟ್ಟು ನಮಗೆ ಇದರಲ್ಲಿ ಬೇರೆ ಯಾವುದೋ ರೀತಿಯ ಸಮಸ್ಯೆ ನಿಮ್ಮ ಪ್ರಯತ್ನ ನಾವು ಹುಡುಕ್ತಾ ಇದ್ವಿ. ಅದು ನೈಸರ್ಗಿಕ ಜೊತೆ ನಮಗೆ ಹೋರಾಟ ಮಾಡೋಕ್ಕಾಗಲ್ಲ. ನಾವೇನೇನಿದ್ರು ಕೂಡ IRB ಕಂಪನಿ ವಿರುದ್ಧ NHA ವಿರುದ್ಧ ನಮ್ಮ ಕಾನೂನಾತ್ಮಕವಾದ ಹೋರಾಟ ಇರ್ತದೆ. ನಿಮಗೆಲ್ಲೂ ಕೂಡ ಸರ್ಕಾರ ಇರುತ್ತೆ. ನಾವಂತೂ ಎಲ್ಲ ಮನೆ ನಾವು ಗೊತ್ತಾಗಲೂ ಗೊತ್ತಿರ್ಬೋದು. ನಾವು AC ಅವರು ಮತ್ತೆ DOBC ನೋಡಲ್ ಆಫೀಸರ್ ಯಾರಿದ್ದಾರೆ ಅವರು ವಿಸಿಟ್ ಮಾಡಿದ್ದಾರೆ. ಅದೊಂದು ನಾನು ನಿಮ್ಮ ಮುಂದೆ ಗಮನಕ್ಕೆ ತಂದಿರೋದಕ್ಕೆ ವಿರೋಧ ಮಾಡಲ್ಲ ಈ ಸಮಯದಲ್ಲಿ. ಯಾಕಂದ್ರೆ ಬಿಕಾಸ್ ವಿ ಆರ್ ಫೇಸಿಂಗ್ ದ ಇಶ್ಯೂ ಅನ್ನ ಅದರ ಪರವಾಗಿ ಈಗ ನಾವು ಮುಂದೆ ಕೆಲಸಕ್ಕೆ ಮಾಡೋಣ. ಅಶ್ರಫ್ ಅವರ ಕನ್ನಡ ಬರುತ್ತೆ. ನಿಮ್ಮ ಬಗ್ಗೆ ನಾನು ನೋಡಿದೆ, ನೀವು ಕೂಡ ಇಲ್ಲಿ ನಾನು ನಿನ್ನೆ ಅರ್ಜುನ್ ಮನೆಗೆ ಹೋಗಿ ಬಂದೆ. ಇವತ್ತು ನಾನು ಅನುಕೂಲದಲ್ಲಿ ಹಾಕ್ಕೊಂಡು ಬಂದೆ. ಇಲ್ಲಿಗೆ ಶಿರೂರ್ವರೆಗೆ ಪಾದಯಾತ್ರೆ ಮಾಡ್ಕೊಂಡು ಬಂದೆ. ಯಾಕಂದ್ರೆ ಬೇರೆ ಏನು ನಾವು ಇದು ಹೋಗ್ತಾ ಒಂದು ಭಾಗ ಆ ಕುಟುಂಬ ಇದೆಯಲ್ಲ, ಇವರೆಲ್ಲ ಹೆಣ್ಮಕ್ಳು ನಾವು ಆಡ್ಬಿಡ್ತೀವಿ ನದಿಗಿಂತ. ಮತ್ತೆ ನಾನು ಕರ್ಕೊಂಡು ಬಂದು ಹಿಂಗೆಲ್ಲ ನೀವು ಯೋಚನೆ ಮಾಡಬಾರ್ದು. ಏನು ಮಾಡೋಕ್ಕಾಗುತ್ತೆ, ನಾವೆಲ್ಲ ಮನುಷ್ಯರು. ಈಗ ಟೈಟಾನಿಯಂ ಕಪ್ಪಲು ಹೋದು ಇವತ್ತು ಕೂಡ ಸಿಗಲಿಲ್ಲ. ಒಂದಷ್ಟು ಲಿಮಿಟೇಷನ್ ಎಲ್ಲರಿಗೆಲ್ಲ ಗೊತ್ತಿಲ್ಲ. ಆದರೆ ಅವರೇನಪ್ಪ ನಿಂದು ಹೋಗ್ಬಿಡ್ತಾರೆ, ಇದು ಸಿಗಲಿಲ್ಲ ಅಂತಕ್ಕಂಥ ಒಂದು ಆತಂಕ ಅವರಲ್ಲಿಯೂ ಕೂಡ. ಅದಕ್ಕೆ ಸಮಾಧಾನ ನಾವು ಹೇಳಿದ್ದೀವಿ. ಅದಕ್ಕೆ ನಿಮ್ಮ ಬಾಯಿಂದ ಸ್ವಲ್ಪ ಅವ್ರಿಗೊಂದು ಸಾಧನೆ ಆಗಿಲ್ಲ ಅಂತ ಹೇಳಿದೆ.